ಪ್ರಸಿದ್ಧ ವಿಮರ್ಶಕರು. ಅವರು ದೇವರನ್ನು ಒಪ್ಪಿಕೊಳ್ತಿರಲಿಲ್ಲ. ಎಲ್ಲ ಟೀಕೆ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆದರೆ ಒಳ್ಳೆಯ ವಿಮರ್ಶಕರು, ಒಳ್ಳೆಯ ಪ್ರತಿಭಾವಂತರು, ಸ್ಕಾಲರ್. ಅವರ ಬಗ್ಗೆ ಮತ್ತೊಬ್ಬರು ಹೇಳಿದರು, ಅದು ಎಂತ ಗೊತ್ತುಂಟ ನಿಮಗೆ? ಇಲ್ಲ, ಅದು 3 ಜನ್ಮದಲ್ಲಿ ಶತ್ರುವಾಗಿ ಹುಟ್ಟಿದ್ದು ಅಂತ. ಏನು ಚೆನ್ನಾಗಿದೆ! ಎಷ್ಟು ಕೆಟ್ಟದ್ದು ಮಾಡಿದವನನ್ನು ನಾವು ಒಂದು ಒಳಗೆ ಹೇಳ್ಕೊಳ್ಳಿಕ್ಕೆ ಈ ಒಂದು ಕಥೆ ಎಷ್ಟು ಉಪಯೋಗ ಅಂತ. ಅದು ಹಾಗೆ, ಬೇರೇನಲ್ಲ. ಅದು ಶತ್ರುವಾಗಿ ಹುಟ್ಟಿ ಅಂತ ಅದು ಮಾತಾಡಬೇಕಲ್ಲ. ಶತ್ರುವಾಗಿ ಹುಟ್ಟಿದ ಮೇಲೆ ಮತ್ತೆ ಅವನನ್ನು ದೇವರಿಲ್ಲ ಅಂತ ಹೇಳಬೇಕು, ನೀನೆಂಥದ್ದು ಅಂತ ಹೇಳಬೇಕು, ನಾನೇ ಅಂತ ಹೇಳಬೇಕು. ಶತ್ರು ಏನೆಲ್ಲ ಮಾತಾಡಬೇಕು, ಆ ಭಾಷೆಯಲ್ಲೇ ಮಾತಾಡಬೇಕು. ಆ ಭಾಷೆಯಲ್ಲಿ ಮಾತಾಡ್ತಿದ್ರು. ಅದಕ್ಕೆ ಅವ್ರು ಹೇಳಿದರು, ಅದು ಹೀಗೆ ವಿಷಯ ಅಷ್ಟೇ ಅಂತ. ಅಂದರೆ ನನಗೆ ಸಮಾಧಾನ ಮಾಡಲಿಕ್ಕೆ ಇದು ಈ ಕಥೆಗಳಲ್ಲಿ ಹಾಗಾಯ್ತಲ್ಲ. ಹಿರಣ್ಯಾಕ್ಷ ಹಿರಣ್ಯಕಶಿಪವಾಗಿ ಮೊದಲ ಜನ್ಮ ಹುಟ್ಟಿದ್ದು. ಕಥೆ ಎಲ್ಲ ಗೊತ್ತಿದೆ, ಅದನ್ನೆಲ್ಲ ಹೇಳೋದು ಬೇಡ. ತುಂಬ ಕೃಷ್ಣನ ಕಥೆಗೆ ಬರಲಿಕ್ಕೆ ಗೊತ್ತಾಗ್ತದೆ. ಅವನಿಗೆ ಏನಾಯಿತು? ತಪಸ್ಸು ಮಾಡಿದ. ದೈತ್ಯರ ಹಾಗೆ ತಪಸ್ಸು ಮಾಡಲಿಕ್ಕೆ ಸಾಧುಗಳಿಗೆ ಸಾಧ್ಯ ಇಲ್ಲ. ಅವ್ರು ತಪಸ್ಸು ಅಂದರೆ ಅದು ಭಯಂಕರವೇ, ಅದು ಉಗ್ರ. ಮಾಂಸ ಖಂಡಗಳನ್ನೆಲ್ಲ ಕೊಚ್ಚಿ ಜೀವ ಬಿಟ್ಟೇನು ಅಂತೆಲ್ಲ, ಈ ಜೀವ ಕೊಟ್ಟೇನು ಅಂತ ಹೇಳುವರ ಹತ್ರ, ಸ್ವಲ್ಪ ಜೀವದ ಆಸೆ ಇದ್ದವ್ರ ಹತ್ರ ಮಾತಾಡೋದು ಕಷ್ಟ, ಭಾರಿ ಕಷ್ಟ. ಒಂದು ಸಮಾಧಾನ ಇದ್ದವ್ರ ಹತ್ರ ಮಾತಾಡಬಹುದಲ್ಲದೆ, ನಾನು ಜೀವ ಬೇಕಾದರೆ ಕೊಟ್ಟೇನು ಅಂತ ಹೇಳಿದರೆ ಸ್ವಲ್ಪ ಕಷ್ಟವೇ. ವ್ಯವಹಾರ ಬೇಕು, ಹೇಗೆ ಭಾಷೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮಾಡಿದ. ದೇವರು ಒಲದ, ಬ್ರಹ್ಮದೇವರು, ಸೃಷ್ಟಿಕರ್ತನಾದ ಬ್ರಹ್ಮದೇವರು ಒಲದ. ವಿಧಿ ಇಲ್ಲ ಅದಕ್ಕೆ, ಇವನಿಗೆ ಉಳಿಯದೆ ಆಯಿತು. ಏನು ಮಾಡಿದ? ಅವನು ಹೇಳಿದ, ನಾನು ಸಾಯ್ಬಾರ್ದು, ನಾನು ಕೇಳುವ ವರ ಅದು, ನಾನು ಸಾಯ್ಬಾರ್ದು, ಫ್ರೀ ವಿಲ್, ನಾನು ಆಗ ಬ್ರಹ್ಮದೇವರು ಹೇಳಿ, ಅರೇ ಮಹಾರಾಯ, ಇದು ನನ್ನ ಮನಸ್ಸಿಗೂ ಬರಲಿಲ್ಲ. ಹೌದು, ನೀನು ನಾನು ಸಾಯಬಾರ್ದು ಅಂತ ಹೇಳ್ತಲ್ಲ, ಅದೆಲ್ಲ ಅದು ಅನೈಸರ್ಗಿಕ, ಅದು ಸರಿಯಲ್ಲ, ಅದನ್ನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ತಪ್ಪು. ಇದೆಲ್ಲ ತಪಸ್ಸು ಮಾಡಿದ ಹೆಚ್ಚಾಯಿತು. ಕಾಮನ್ ಸೆನ್ಸೇ ಹೋಯಿತು ತಪಸ್ಸು ಮಾಡಿ ಮಾಡಿ. ಹೀಗೆಲ್ಲ ಕೇಳಿ ಸಾಧ್ಯ, ಯಥಾಸಾಧ್ಯವಾಗಿರತಕ್ಕ ಸಂಗತಿಯನ್ನು ಕೇಳು. ಹಾಗೆ ಹೇಳಿದೆ. ಹೌದಾ, ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊರ ಕೊಡಲಿಕ್ಕೆ ಸಾಧ್ಯ ಇಲ್ಲೋ? ಆಯಿತು. ಹಾಗಾದರೆ ಯಾವ ಆಯುಧಗಳಿಂದಲೂ ಸಾಯಬಾರ್ದು. ಹಗಲು ಸಾಯಬಾರದು, ಇರುಳು ಸಾಯಬಾರದು, ಮಧ್ಯಾಹ್ನ ಸಾಯಬಾರದು. ಏನು ಕಾಲಗಳನ್ನು ವಿಂಗಡಿಸಿ ಮಾಡಿ ವಿಗಳಿಗೆಗಳನ್ನೆಲ್ಲ ಮಾಡಿಟ್ಟಿದ್ರು, ಅದು ಯಾವುದರಲ್ಲಿ ಏನೆಲ್ಲ ಅವನಿಗೆ ಗೊತ್ತಿದೆ ಅದು ಎಲ್ಲವನ್ನೂ ಮುಂದೆ ಇಟ್ಟು, ಬ್ರಹ್ಮದೇವರ ಮುಂದೆ ಇಟ್ಟು ಹೇಳಿದಂತೆ, ನಾನು ಇದು ಯಾವುದರಲ್ಲೂ ಸಾಯಬಾರದು. ಆಯುಧಗಳು, ಕಾಲಗಳು, ಆಮೇಲೆ ದೈತ್ಯರು ಎಲ್ಲ ಇದ್ದಾರಲ್ಲ, 106 ಮಂದಿ ಇದ್ದಾರೆ, ದೇವತೆಗಳು, ಯಾರಿಂದಲೂ ಸಾಯಬಾರದು. ಮೃಗಗಳಿಂದ ಯಾರಿಂದಲೂ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು. ಮತ್ತು ಇನ್ನು ಯಾವುದು ಅಂತ ಗೊತ್ತಿಲ್ಲ, ಹೇಳಬೇಕಷ್ಟೇ. ಇನ್ನು ಯಾವುದರಿಂದೆಲ್ಲ ಕೇಳಲಿಕ್ಕಾಗ್ತದೆ ಅಂತ, ಇದು ಯಾವುದರಿಂದಲೂ ನಾನು ಸಾಯಬಾರದು, ತಥಾಸ್ತು ಅಂತ ಹೇಳಿದೆ. ಆಯ್ತು ಮಾರಾಯ, ಒಂದು ಸಲ ಇದು ಮುಗಿದ್ರೆ ಸಾಕಾಗಿದೆ ಅವನಿಗೆ. ತಥಾಸ್ತು. ಇವ ಪರಾಕ್ರಮ ಮೆರೆಯಲಿಕ್ಕೆ ಶುರು ಮಾಡಿದ. ಸಾವಿಲ್ಲ, ಸಹಜವಾದ ಮರಣ, ಒಂದು ಸ್ವಾಭಾವಿಕವಾಗಿ ಕೂತಲ್ಲಿಯೇ ಸಾಯುವುದು, ನಿಂತಲ್ಲಿಯೇ ಸಾಯುವುದು, ಭಾಷಣ ಮಾಡ್ತಾನೇ ಸಾಯುವುದು, ರಾತ್ರಿ ಮಲಗಿದಲ್ಲಿಯೇ ಹೋಗುವುದು, ಎಷ್ಟು ಸುಖ. ಸ್ವಾಭಾವಿಕವಾದ ಮರಣ ಬರಬಹುದು ಎನ್ನುವ ಯೋಚನೆಯೇ ಇಲ್ಲದೇ ಇದ್ದದ್ರಿಂದ ಭಯೋತ್ಪಾದಕರಾಗುವುದು. ಹಾಗೆ ಒಬ್ಬ ಭಯೋತ್ಪಾದಕ ಅವನು ಹೀಗೆ ಮಾಡಿದ. ಯಾರು? ಧೂಳೀಪಟ ಮಾಡಿದ. ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಯಿತು. ದೇವತೆಗಳೆಲ್ಲ ಸ್ವಾಭಾವಿಕವಾಗಿ ಭಗವಂತನಲ್ಲಿ ಮೊರೆಯಿಟ್ಟರಂತೆ, ಹೀಗಾಗಿದೆ, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಅದು ನಮಗೆ ಶಾಪ ಆಗಿದೆ, ಏನಪ್ಪ ಅವಸ್ಥೆ ಇದು, ಈ ವ್ಯವಸ್ಥೆಯನ್ನು ಎಂತ ಮಾಡುವುದು ಅಂತ. ಆಗ ದೇವರು ಹೇಳಿದ, ಚೆನ್ನಾಗಿದೆ, ಆ ಮಾತು ಭಾಳ ಚೆನ್ನಾಗಿದೆ, ಅದು ಭಾಗವತದಲ್ಲಿದೆ. ಏನಂದರೆ, ಹೌದಾ, ನಿಮಗೆಲ್ಲ ಭಾಳ ಕಷ್ಟ ಆಯ್ತಲ್ಲ? ಹೌದು. ಆಯಿತು. ಮಗನ ಮೇಲೆ ಕೈ ಮಾಡುವಲ್ಲಿಯವರೆಗೆ ಕಾಯಿರಿ, ಮತ್ತೆ ನೋಡುವ. ಅದು ಭಾಳ ಚೆನ್ನಾಗಿ. ಮಗನ ಮೇಲೆ ಕೈ ಮಾಡುವಲ್ಲಿಯವರೆಗೆ ಸ್ವಲ್ಪ ಸಹಿಸಿಕೊಳ್ಳಿ, ವರ ಕೊಟ್ಟಾಗಿದೆ ಅಲ್ಲ. ಅದೇನು? ಅವನಿಗೆ ಮಗ ಇಲ್ಲ, ಪ್ರಹ್ಲಾದ. ಅವನೇನು? ಅವನು ಭಕ್ತ, ಅವನು ಭಗವದ್ ಭಕ್ತ.
ಇದು ಆಶ್ಚರ್ಯ, ಇದು ಆಶ್ಚರ್ಯ. ರಕ್ಕಸನ ಹೊಟ್ಟೆಯಲ್ಲಿ, ರಕ್ಕಸನ ಸಂತತಿಯಲ್ಲಿ, ರಾಕ್ಷಸ ಸಂತತಿಯಲ್ಲಿ ಒಬ್ಬ ಪರಮ ವೈಷ್ಣವ ಭಕ್ತ ಹುಟ್ಟು. ಯಾರ ಫ್ರೀ ವಿಲ್? ಯಾರದ್ದು? ಅವನ ಮೇಲೆ, ಭಕ್ತನ ಮೇಲೆ ಕೈ ಮಾಡುವಲ್ಲಿಯವರೆಗೆ ಕಾಯಿರಿ. ಅದರ ಅರ್ಥ ಏನು? ಇವರು ಅಷ್ಟು ಭಕ್ತರಲ್ಲ ಅಂತ. ಕಾಯಿರಿ, ನೋಡ್ತೇನೆ ಮತ್ತೆ. ಹಾಗೆ ಪ್ರಹ್ಲಾದನನ್ನು ಹಿಂಸಿಸಲಿಕ್ಕೆ ಶುರು ಮಾಡಿದ ಯಾರು? ತಂದೆಯಾದ ಹಿರಣ್ಯಕಶಿಪು. ಯಾಕೆ ಅಂದರೆ ಅವನಿಗೆ ವಿಷ್ಣುವಿನ ಮೇಲೆ ಕ್ರೋಧ ಇತ್ತು, ವಿಷ್ಣು ದ್ವೇಷ ಇತ್ತು. ತಮ್ಮನನ್ನು ಕೊಂದವ ವಿಷ್ಣು, ಹಿರಣ್ಯಾಕ್ಷನನ್ನು ಕೊಂದವ ವಿಷ್ಣು. ಆದುದರಿಂದ ಅವನ ಮೇಲೆ ಅವನಿಗೆ ಬಹಳ ಕೋಪ ಇತ್ತು, ಹಾಗೆ ಇತ್ತು. ಅದನ್ನು ತೀರಿಸಿಕೊಳ್ಳುವುದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದರೆ, ಹರಿಭಜನೆ ಮಾಡ್ತಾ ಇದ್ದ ಮಗ ಅವನ ಮನೆಯಲ್ಲೇ ಹುಟ್ಟಿದ. ದೇವರ ಹತ್ರ ವ್ಯವಹಾರ ಕಷ್ಟ ಅಲ್ವಾ? ಹುಟ್ಟಿದ, ಅವನ ಮೇಲೆ ಸಿಟ್ಟು ಬಂತು. ಅದೆಲ್ಲ ಕಥೆ ಇದೆ, ಅದು ಭಾಳ ಚೆನ್ನಾಗಿದೆ. ಅವರನ್ನೊಂದು ಗುರುಕುಲದಲ್ಲಿ ಹಾಕಿದ. ಚಂಡ ಅಮರ್ಕರು ಅಂತ ಅವರ ಹೆಸರು, ಚಂಡ ಅಮರ್ಕ ಅಂತ ಅವರಿಬ್ಬರು. ಅವರು ಹೇಳಿದರು, ಇವನು ವಿಷ್ಣು ಅಂತ ಹೇಳ್ತಾನೆ, ಹರಿ ಅಂತ ಹೇಳ್ತಾನೆ, ಜನಾರ್ದನ ಅಂತ ಹೇಳ್ತಾನೆ. ಜನಾರ್ದನ ಅಂತಲ್ಲ, ಜನಾರ್ದನ ಅಂತ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಇದೆಲ್ಲ ಹರಿನಾಮ ಸ್ಮರಣೆ ಮಾಡ್ತಾನಲ್ಲ, ಇದೆಲ್ಲ ಮಾಡಬಾರ್ದು. ಹೌದಾ? ಯಾಕೆ? ನಿಮ್ಮ ತಂದೆಯವರು ಹೇಳಿದ್ದಾರೆ ಈಗೆಲ್ಲ ಮಾಡಬಾರ್ದು, ಈಗೆಲ್ಲ ನೀನು ಮಾಡ್ತಾಯಿದ್ರೆ ನಮಗೆ ಕಷ್ಟ. ಉಪಾಧ್ಯಾಯರಿಗೆ ಇದು ಸಮಸ್ಯೆ. ನೀನು ಹೀಗೆಲ್ಲ ಮಾಡಿದರೆ ನಮಗೆ ಕಷ್ಟ. ನಿನಗೆ ಕಷ್ಟ ಅಂತ ಹೇಳಲಿಲ್ಲ, ನಮಗೆ ಕಷ್ಟ. ಯಾಕಂದರೆ ಅವ್ರು ಹೇಳಿದಾಗ ಕೇಳಬೇಕು. ಇವ ಹೇಳಿಲ್ಲ, ಅದೇ ಅದು ಹಾಗಲ್ಲ, ವಿಷಯ ಹಾಗಲ್ಲ. ನಮ್ಮ ತಂದೆಯವರಿಗೆ ಒಳ್ಳೆಯದಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸಿಟ್ಟು ಬಂದ. ಏನು ಕಲಿತಿದ್ದಿ ಅಂತ ಮಗನನ್ನು ಕರೆದು ಕೇಳುವಾಗ ಇವನು ಹರಿಯ ಮಹಾತ್ಮೆಯನ್ನು ಕಲಿತೆ, ನಾನು ಅದನ್ನೆಲ್ಲ ಹೇಳಿ. ಎಲ್ಲ ಅವನು ಮಾತು ಬರ್ತದೆ, ಮನೆ ಮುರುಕ ಅಂತ. ಎಲ್ಲ ಮನೆ ಮುರುಕ ಅಂತ ದೇವರಿಗೆ ಹೇಳಿದ್ದವ, ಮಗನಿಗಲ್ಲ. ಮನೆ ಮುರುಕ ಅಂತ. ದೇವರೇ ಹೌದಾದರೆ ಅವನು ಮನೆ ಮುರಿತಾನೆ ಅನ್ನೋದು ಗ್ಯಾರಂಟಿ. ಅವನಿಗೆ ಈಗ ಮಾಡೋದಿಲ್ಲ, ಮಾತಬಾರ. ಅವನು ನಮ್ಮ ದ್ವೇಷಿ, ನಮ್ಮ ಜನಾಂಗಕ್ಕೆ ದ್ವೇಷಿ ಅವನು, ಹರಿ ವಿಷ್ಣು. ಆದ್ದರಿಂದ ಮಾಡಬಾರ್ದು. ಇಲ್ಲ, ಕೇಳಲಿಲ್ಲ. ಹಿಂಸೆ ಮಾಡಲಿಕ್ಕೆ ಪ್ರಾರಂಭಿಸಿದ. ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನು ಎಲ್ಲ ಕಡೆ ಇದ್ದಾನೆ ಭಗವಂತ ಅಂತ ಹೇಳಿದ್ರೆ, ಈ ಕಂಬದಲ್ಲಿ ಇದ್ದಾನೆ ಅಂತ ಕೇಳಿದ್ರೆ ಕಥೆ ಎಲ್ಲರಿಗೂ ಗೊತ್ತಿದೆ. ಕಂಬ ಒಡೆದು ಬಂದ ಅಂತ. ಮೃಗಂ ನ ಮಾನುಷಂ. ಯಾಕೆ ಇಷ್ಟ ಇದು? ನರಸಿಂಹದೇವರ ಕಥೆ ಯಾಕೆ ಇಷ್ಟ ಅಂದರೆ, ಇದು ಯಾವುದರಿಂದ ಎಲ್ಲ ಸಾಯಬಾರದು ಅಂತ ಯೋಚನೆ ಮಾಡೋದು ಮನುಷ್ಯ ಹಿರಣ್ಯಕಶಿಪುವಿನ ಕಾಲದಿಂದ ಪ್ರಾರಂಭ ಆಗಿದೆ. ಯಾವುದರಿಂದ ಎಲ್ಲ ಸಾಯಬಾರದು, ಯಾವ ಟೆಕ್ನಾಲಜಿ ಏನು ಮಾಡ್ಬೋದು, ಯಾವುದರಿಂದ ಸಾಯಬಾರದು. ಬಹಳ ತಂತ್ರಗಾರಿಕೆ ಬೆಳೆದಿದೆ. ಭಕ್ತಿಯೋ ಶರಣಾಗತಿಯೋ ಪ್ರೀತಿಯೋ ಬೆಳೆಯದಿದ್ದರೆ ಮನಸ್ಸಿನಲ್ಲಿ ಬೆಳೆಯುವುದು ಬೌದ್ಧಿಕವಾದ ತಂತ್ರಗಾರಿಕೆ ಮಾತ್ರ. ಷಡ್ಯಂತ್ರ ಅಂತ ಹೇಳೋದು. ಈ ಒಂದು 20 ವರ್ಷಗಳಲ್ಲಿ ನಾನು ಬಹಳ ಸಲ ಕೇಳಿದ ಪದ ಅದು, ಷಡ್ಯಂತ್ರ. ಏನು ಮಾಡಿದರು, ನೀವು ಯಾಕೆ ಹೇಗೆ ಮಾಡಿದಿರಿ? ಅದು ಅವರು ಮಾಡ್ತಾ ಇರುವ ಷಡ್ಯಂತ್ರ. ಅರ್ಥಾಯ್ತಲ್ಲ? ಎಂತ ಮಾಡೋದಪ್ಪ ಇದಕ್ಕೆ? ಹೀಗೆ ಇದೆ, ಷಡ್ಯಂತ್ರವೇ ಬೆಳೆಯುವುದು. ಇದು ಮಾಡಿದ ಅಲ್ಲ, ದೇವರು ಇದಕ್ಕೆ ಒಪ್ಪಿದ ಅಲ್ಲ. ಇಡೀ ನರಸಿಂಹದೇವರ ಒಂದು ಅನುಗ್ರಹ ಅಂತ ಹೇಳಿದರೆ, ಅವತಾರ ತಾಳುವ ನರಸಿಂಹ ಅವತಾರ ತಾಳುವುದಕ್ಕೆ ನಿಜವಾಗಿ ಕಾರಣನಾದವನು ಹಿರಣ್ಯಕಶಿಪು. ಹಾಗೆ ವರ ಕೇಳಿದ್ರಿಂದ. ಇಲ್ಲದಿದ್ದರೆ ನರಸಿಂಹದೇವರು ನರಸಿಂಹನಾಗಿ ಬರಬೇಕಾಗಿರಲಿಲ್ಲ, ಬೇರೆ ರೀತಿಯಲ್ಲಿ ಬರಬಹುದಾಗಿತ್ತು. ಕಂಬದಲ್ಲಿ ಅಡಗಿ ಕೂತ್ಕೊಳ್ಬೇಕಾ? ಯಾಕಂದರೆ ಎಲ್ಲಿಯೂ ಇರಲಿಕ್ಕೆ ಕೊಡುದು, ಅಲ್ಲಿ ಹಗಲು ರಾತ್ರಿ ಅದು ಎಲ್ಲಿಯೂ ಇರಬಾರ್ದು. ಕಂಬದಲ್ಲಿ, ನಿನ್ನ ಮನೆಯಲ್ಲಿಯೇ, ಅರಮನೆಯ ಕಂಬದಲ್ಲಿಯೇ ಅಡಗಿ ಕೂತು ಯಾವ ಆಯುಧಗಳಿಂದಲೂ ಸಾಯಬಾರದು. ಆಯಿತು, ಕತ್ತಿಯೂ ಅಲ್ಲ, ಕರವಾಳವೂ ಅಲ್ಲ, ಮಚ್ಚೂ ಅಲ್ಲ, ಲಾಂಗೂ ಅಲ್ಲ, ಶಾರ್ಟೂ ಅಲ್ಲ, ಯಾವುದೂ ಅಲ್ಲ. ಮತ್ತು ಉಗುರು, ಅದು ಕೇಳಲಿಕ್ಕೆ ಮರ್ತೋಯ್ತು. ಯಾವುದು? ಉಗುರಿನಿಂದ ಸಾಯ್ಬೋದೆ, ಅದು ಕೇಳಲಿಕ್ಕೆ ಮರ್ತೋಯಿತು. ಅದು ನಗಣ್ಯ ಅಂತ ಆಯ್ತು ಅವನಿಗೆ. ಯಾರಿಗೆ?
ಉಗುರಿನಿಂದ ಸಾಯಬಾರದು ಅಂತ ಕೇಳುವುದು ಹಿರಣ್ಯಕಶಿಪು ಹೇಗಾಯ್ತಂದರೆ ಅದೊಂದು ಕೇಳುವುದುಂಟಲ್ಲ, ಅದು ನನ್ನ ಒಂದು ನನಗೆ ಕಮ್ಮಿ ಅದು ಅಂತ. ಉಗುರಿನಿಂದ ದೇವರಿಗೆ ಯಾವುದನ್ನು ಬಿಟ್ಟಿದ್ದಾನೆ ಅಂತ. ಅವ ಬಿಟ್ಟದ್ದು ಯಾವುದು ಅದನ್ನು ಹುಡುಕುವುದು, ಅವನು ಹೇಳಿದ್ದನ್ನು ಒಪ್ಪುವುದು. ನೀ ಹೇಳಿದ ಎಲ್ಲ ಒಪ್ಪುವ. ಮನುಷ್ಯರಿಂದ ಸಾಯಬಾರದು ಆಗ್ಬೋದು, ಪ್ರಾಣಿಗಳಿಂದಲೂ ಸಾಯಬಾರದು, ಯಾವ ಮೃಗದಿಂದಲೂ ಯಾವ ಮೃಗವೂ ಅಲ್ಲ, ಎರಡು ಒಟ್ಟಿಗಾದರೆ ನ ಮೃಗಂ ನ ಮಾನುಷಂ. ಹೊಸ ರೂಪವನ್ನು ತಾಳುವುದಕ್ಕೆ ಅನುವು ಮಾಡಿಕೊಟ್ಟವನು ಹಿರಣ್ಯಕಶಿಪು ಅಲ್ವಾ. ಅವನಿಗೆ ನರಸಿಂಹದೇವರ ಭಕ್ತರು ಹಿರಣ್ಯಕಶಿಪುವಿಗೆ ಕೃತಜ್ಞರಾಗಿರಬೇಕು. ಹಾಗೆ ಕೇಳದೇ ಇರ್ತಿದ್ರೆ ಹೀಗಾಗ್ತಿರಲಿಲ್ಲ. ಮತ್ತು ಎಲ್ಲಿಯೂ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು. ಹೌದಾ? ಅವನಿಗೆ ಗೊತ್ತಿಲ್ಲದೇ ಇದ್ದ ಒಂದು ಸಂಗತಿ ಇತ್ತು. ಹಗಲೂ ಇಲ್ಲ, ರಾತ್ರಿಯೂ ಇಲ್ಲ, ಎಲ್ಲ ಇರುವುದು ಬೆರಕೆ. ಆದ್ದರಿಂದ ಮುಸ್ಸಂಜೆಯ ಹೊತ್ತು ಬೆಳಕು ಕತ್ತಲೆ ಎಲ್ಲ ಒಟ್ಟಿಗೆ ಇದೆ. ಅದನ್ನು ನೀವು ಅದನ್ನು ನೀವು ಬಿಡಿಸ್ಲಿಕ್ಕೆ ಪ್ರಾರಂಭ ಆದರೆ ಗೊತ್ತಾಗ್ತದೆ ಇದು ಹಗಲು ಅಲ್ಲ, ಎರಡೂ ಅಲ್ಲ, ಮತ್ತೇನು, ಎರಡೂ ಒಟ್ಟಿಗೆ ಇದೆ. ಎರಡೂ ಒಟ್ಟಿಗೆ ಇದ್ದ ಯಾವ ಕಾಲದಲ್ಲಿಯೂ ಸಾಯಬಾರದು ಅಂತ ಕೇಳಲಿಕ್ಕೆ ಮರ್ತೋಯ್ತು. ಗೊತ್ತಾಗುವುದಿಲ್ಲ ಅದು. ಆ ಗೊತ್ತಾಗದೇ ಇದ್ದ ಸಂಗತಿಯಲ್ಲಿ, ನಮಗೆ ಕೇಳುವುದಕ್ಕೆ ಗೊತ್ತಾಗದೇ ಇದ್ದ ಸಂಗತಿಯಲ್ಲಿ ದೇವರು ನೆಲೆಸಿರುವುದು. ಅವನ ಹಗಲಿನಲ್ಲಿಯೂ ಇಲ್ಲ, ഇരുಳಿನಲ್ಲಿಯೂ ಸರ್ವವ್ಯಾಪಿ. ಕಾಲದ ಬಾಧೆ ಇಲ್ಲ, ಕಾಲದ ಪರಿವೇ ಇಲ್ಲ. ಹೀಗೆ ಒಂದು ಮುಸ್ಸಂಜೆಯ ಹೊತ್ತು ಕಂಬವನ್ನು ಒಡೆದು ಹಿರಣ್ಯಕಶಿಪು ಹಾಕಿದ ಎಲ್ಲ ಕರಾರುಗಳನ್ನು ಒಪ್ಪಿ ಅದನ್ನು ಮುರಿದು ಭಗವಂತ ಪ್ರಕಟ ಆಗಿ ಅವನನ್ನು ಎಲ್ಲಿಯೂ ಕೊಲ್ಲಬಾರದು. ಏನು ಸ್ವರ್ಗದಲ್ಲಿಯೂ ಅಲ್ಲ, ನರಕದಲ್ಲಿಯೂ ಅಲ್ಲ, ಪಾತಾಳಗೆ ಎಂಥದ್ದು ಅಲ್ಲ, ಮತ್ತೇನು, ತೊಡೆಯ ಮೇಲೆ ಮಡಿಲಲ್ಲಿ ಹಿರಣ್ಯಕಶಿಪುವನ್ನು ಎಳೆದುಕೊಂಡು ಉಗುರಿನಿಂದ ಹೊಟ್ಟೆಯನ್ನು ಬಗದನಂತೆ. ಪರಮಾಶ್ಚರ್ಯ ಆಯಿತು ಎಲ್ಲರಿಗೂ. ಏನು ಇದೇನು ಕ್ರಿಯೇಟಿವಿಟಿ ಅಂತ, ಏನು ನಾವು ಅನವಶ್ಯವಾಗಿರತಕ್ಕ ಸಂಗತಿ. ಇವನು ದೇವರೇ ಇರಬೇಕು. ನಾನು ಯಾಕೆ, ನನಗೆ ಭಾಳ ನರಸಿಂಹದೇವರು ಭಾಳ ಪ್ರಿಯ ಅಂತ ಹೇಳಿದರೆ, ನಾವು ಏನು ಯೋಚಿಸಿದರೂ ಅದಕ್ಕಿಂತ ಭಿನ್ನವಾಗಿ ಯೋಚಿಸಿ ನಮ್ಮನ್ನು ಕಾಪಾಡುವ ದೇವರು. ನಮ್ಮ ತಂತ್ರಗಾರಿಕೆಯನ್ನು ಪ್ರಯೋಜನವೇ ಇಲ್ಲ ಅದು ಅಂತ, ಅದು ಲೆಕ್ಕವೇ ಇಲ್ಲ ಅಂತ ಮಾಡಿ ತನ್ನದೇ ತಂತ್ರವನ್ನು ಮೆರೆಯಬಲ್ಲ ದೇವರು. ಕಲಿಕಾಲದ ಮನುಷ್ಯರನ್ನು ಕಾಪಾಡಲಿಕ್ಕೆ ಇಂಥವರೇ ಆಗಬೇಕಷ್ಟೇ. ಬೇರೆ ಏನಾದರೂ ಬಹಳ ತಂತ್ರಗಾರಿಕೆಯಿಂದ ಭಾವಿಸುವವರನ್ನು ಅವನೇ ಆಗಬೇಕಷ್ಟೇ. ನರಸಿಂಹದೇವರಿಗೆ ಎಂಥ ಸಿಟ್ಟು ಬಂದಿತ್ತು ಅಂತ ಹೇಳಿದರೆ, ಇದೆಲ್ಲ ಆಯ್ತಲ್ಲ, ಹಿರಣ್ಯಕಶಿಪು ಎಲ್ಲ ಆಯ್ತಲ್ಲ, ಇವನ ಸಿಟ್ಟನ್ನು ಕಮ್ಮಿ ಮಾಡುವುದೇ ಕೆಲವರಿಗೆ ಆವೇಶ ಬರ್ತದೆ. ಆವೇಶ ಬಂದು ಅದರದ್ದು ಕೆಲಸ ಎಲ್ಲ ಆಗ್ತದೆ. ಆವೇಶ ಇರ್ತದೆ. ಆವೇಶ ಇರುವಲ್ಲಿವರೆಗೂ ಹತ್ತಿರ ಹೋಗಲಿಕ್ಕೆ ಹತ್ತಿರದವರಿಗೂ ಕೂಡ ಹೆದರಿಕೆ ಆಗ್ತದೆ. ಇದು ಆವೇಶ ಬಂದಿದೆ ಅಲ್ಲ, ಎಂತ ಮಾಡೋದು ಅಂತ. ಅಂದರೆ ಅವನು ಜನ ಅಲ್ಲ, ಮತ್ತೇನು ಆವೇಶ ಅವನಿಗೆ. ಹಾಗಾಗಿ ಲಕ್ಷ್ಮೀದೇವಿಗೆ ಕೂಡ ಹೆದರಿಕೆ ಆಯ್ತು. ಇದು ನೋಡಲಿಲ್ಲ ನಾನು, ಈ ಒಂದು ಅವತಾರ ಅಂತ, ಎಂಥದ್ದು ಗಂಡನ ಈ ಅವತಾರ ನೋಡಲಿಲ್ಲ ನಾನು, ಹೆದರಿಕೆ ಆಗ್ತದೆ. ಆಗ ದೇವತೆಗಳು ಪ್ರಹ್ಲಾದನನ್ನು ಸ್ವಲ್ಪ ಹತ್ತಿರ ಹೋಗುವುದು. ಹಾಗೆ ಹತ್ತಿರ ಹೋದಂತೆ ಪ್ರಹ್ಲಾದ, ಕೋಪ ಇಳೀತಂತೆ. ಹಾಗೆ ನರಸಿಂಹದೇವರನ್ನು ನೆನಪು ಮಾಡಿಕೊಳ್ಳುವಾಗ ಹಿರಣ್ಯಕಶಿಪುವಿನ ನೆನಪು, ಕೋಪ ಕಮ್ಮಿ ಮಾಡಲಿಕ್ಕೆ ಪ್ರಹ್ಲಾದನ ನೆನಪು ಬಂದರೆ ಇಡೀ ಸಂಸಾರದ ಒಂದು ಚಿತ್ರಣ ಲೌಕಿಕವಾದದ್ದು ಆಧ್ಯಾತ್ಮಿಕವಾದ. ಇದು ನರಸಿಂಹದೇವರ ಕಥೆ. ಹಾಗೆ ಮತ್ತೆ ಇದೆ, ಅದು ಭಾಳ ಇದೆ, ಅದು ಹೇಳ್ತಾ ಹೋದರೆ 4.5 ಗಂಟೆ ಸಾಲದು. ಇನ್ನೊಂದು ಕಥೆ ಇದೆ, ಒಂದು ಸ್ತುತಿ ಇದೆ, ಅದನ್ನು ಹೇಳಿ ಕೃಷ್ಣನ ಕಥೆಗೆ ಹೋಗುವ. ಅದು ಯಾವುದು ಅಂದರೆ ಧ್ರುವ. ಭಾಳ ಚೆನ್ನಾಗಿದೆ ಅದು. ಮೊದಲ ದಂಪತಿಗಳು ಭಾಗವತದ ಉಪನಿಷತ್ತಿನ ಪ್ರಕಾರ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಇಬ್ಬರು ಒಂದೇ ಅಣು ಒಡೆದು ಎರಡಾಗಿ ಗಂಡು ಹೆಣ್ಣಾದದ್ದು.
ಏಕಾಕಿ ನರಮತೆ ತತಃ ದ್ವಿತೀಯಮ ಇಚ್ಛತೆ ಅಂತ ಬೃಹದಾರಣ್ಯಕೋಪನಿಷತ್ತು. ಒಬ್ಬನೇ ಇದ್ದ ಭಗವಂತ, ಯಾರೋ ಇರಲಿ, ಒಬ್ಬನೇ ಇದ್ದ ಏಕಾಕಿ. ನ ರಮತೆ, ಯಾವ ಸಂತೋಷವನ್ನು ಪಡದಂತೆ ಇದ್ದ. ಏನೂ ಸಂತೋಷ ಇಲ್ಲ, ಏನೋ ಒಂದು ಮಂಕು, ಏನೋ ಒಂದು ಇದ್ದ. ನ ರಮತೆ, ಒಂದು ಎಂತ ಹೇಳೋದು, ಮೂಡಿಲ್ಲ ಅಂತ, ಒಂದು ಮೂಡಿಲ್ಲದೆ ಇದ್ದ ದೇವರಾದ್ರಿಂದ ಆಯಿತು, ನಾವು ಕ್ಷಮಿಸಲಿ. ಮೂಡಿಲ್ಲ, ಉಪನಿಷತ್ತಿನ ಮಾತ್ರ ನಾನು ಹೇಳಿದ್ದು, ನಂತರ ಕೇಳಿದರೆ ಹೇಳ್ತೇನೆ, ಅದು ನಾನು ಹೇಳಿದ್ದಲ್ಲ, ಉಪನಿಷತ್ತಿನಲ್ಲಿ ಉಂಟು. ನರಮತೆ ತತಃ ದ್ವಿತೀಯಮ ಇಚ್ಛತೆ, ಆದುದರಿಂದ ಇನ್ನೊಂದು ಜೀವನನ ಹತ್ತಿರ ಬೇಕು ಅಂತ ಒಡನಾಟವನ್ನು ಬಯಸುವುದಕ್ಕೋಸ್ಕರ. ದ್ವಿತೀಯಂ, ಇನ್ನೊಂದು, ಅದು ಹೆಣ್ಣು, ಹಾಗಾದರೆ ಇವನು ಗಂಡು ಅಂತ ಆಯಿತು. ಹಾಗೆ ಲೋಕ ಸಂಸಾರ ಪ್ರಾರಂಭ ಆಯಿತು ಅಂತ. ಇದು ಭಾಗವತದಲ್ಲಿ ಇದನ್ನು ಎಂಥದ್ದು ಹೇಳಿದ್ದಾರೆ ಅಂದರೆ, ಪ್ರಜಾಪತಿಗೆ ಕಹ ಅಂತ ಹೆಸರು. ಕಹ ಅಂದರೆ ಯಾರು ಅಂತ ಅರ್ಥ. ಸಂಸ್ಕೃತದಲ್ಲಿ ಕಹ, ಕೌಕೆ, ಕಹ ಅಂದರೆ ಯಾರು, ಕೋಹಂ ಅಂದರೆ ನಾನು ಯಾರು, ಕಸ್ತ್ವಂ ಅಂದರೆ ನೀನು ಯಾರು, ಕಹ ಅಂದರೆ ಯಾರು ಅಂತ ಕೇಳೋದು. ಅವನ ಹೆಸರೇ ಯಾರು ಅಂತ, ಪ್ರಜಾಪತಿಯ ಹೆಸರೇ ಯಾರು ಅಂತ, ಹೆಸರೇ ಯಾರು ಅಂತ. ಯಾರು ಆಗಿರ್ಬೋದು ಅಂತ ಅದಕ್ಕೆ ಒಂದು ಬಾಲಂಗೋಚಿ, ಯಾರು ಆಗಿರ್ಬೋದು ಅಂತ. ಈ ಕಹ ಎನ್ನುವ ಪ್ರಜಾಪತಿ ಒಡೆದು ಎರಡಾಗಿ ಒಂದು ಗಂಡು ಒಂದು ಹೆಣ್ಣಾಯಿತು. ಗಂಡಿಗೆ ಹೆಸರು ಸ್ವಯಂಭುವ ಮನು, ಸ್ವಯಂಭೂ. ಹೆಣ್ಣಿನ ದೇಹಕ್ಕೆ ಹೆಸರು ಶತರೂಪಾದೇವಿ ಅಂತ. ಇವರಿಬ್ಬರು ಆದಿ ದಂಪತಿಗಳು ಅಂತ ಈ ಬೈಬಲಲ್ಲಿ ಬರ್ತದಲ್ಲ, ಆಡಮ್ ಮತ್ತು ಈವ್ ಕಥೆ, ಹಾಗೆ ಆದಿ ದಂಪತಿಗಳು. ಇದರಿಂದ ಪ್ರಜಾ ಸೃಷ್ಟಿ ಪ್ರಾರಂಭ ಆಯಿತು ಅಂತ ಭಾಗವತದಲ್ಲಿ ಸೃಷ್ಟಿ ಕಥನದಲ್ಲಿ ಬರ್ತದೆ. ಆಯಿತು, ಅದು ನಮಗೆ ಬೇಡ ಈಗ. 5 ಜನ ಮಕ್ಕಳು, ಅದು ಐಡಿಯಲ್. ಆ ಕಾಲದಲ್ಲಿ 2 ಗಂಡು 3 ಹೆಣ್ಣು. ಪ್ರಿಯವೃತ, ಉತ್ಥಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಒಂದು ದಂಪತಿಗಳಿಗೆ 5 ಜನ ಮಕ್ಕಳು. 2 ಗಂಡು ಮಕ್ಕಳಲ್ಲಿ ಒಬ್ಬ ವಿರಕ್ತ, ಅದು ಐಡಿಯಲ್. 2 ವಿರಕ್ತರಾಗದಿದ್ದರೆ ಜಗಳ ಆಗ್ತದೆ. ಒಬ್ಬ ವಿರಕ್ತ ಪ್ರಿಯವೃತ ಅವಧೂತ, ಅವನಿಗೆ ರುಚಿ ಇಲ್ಲ, ಸಾಂಸಾರಿಕ ಜೀವನದಲ್ಲಿ ಅವನಿಗೆ ರುಚಿ ಇಲ್ಲ. ಉತ್ಥಾನಪಾದ ರಾಯ, ಇವನೇ ರಾಜ. ಇವನಿಗೆ ಪುಣ್ಯವಶಾತ್ 2 ಹೆಂಡತಿಯರು, ಸುರುಚಿ ಮತ್ತು ಸುನೀತಿ ಅಂತ. ಹೆಸರು ಭಾಳ ಚೆನ್ನಾಗಿದೆ, ಸುರುಚಿ ಸುನೀತಿ ಅಂತ. ಸುರುಚಿಯ ಮೇಲೆ ಅವನಿಗೆ ವಿಶೇಷವಾದ ಪ್ರೀತಿ, ಆದ್ದರಿಂದ ಅದಕ್ಕೆ ಹೆಸರು ಸುರುಚಿ ಅಂತ ಆಯಿತು. 2 ಮಕ್ಕಳು. ಸುನೀತಿಯ ಮಗನ ಹೆಸರು ಧ್ರುವ, ಸುರುಚಿಯ ಮಗನ ಹೆಸರು ಉತ್ತಮ. ಉತ್ಥಾನಪಾದರಾಯನ ಒಂದು ಪ್ರವೃತ್ತಿ ಏನು ಅಂತ ಕೇಳಿದರೆ, ಸುನೀತಿಯನ್ನು ಕಡೆಗಣಿಸುವುದು, ಸುರುಚಿಯನ್ನು ಹತ್ತಿರ ಮಾಡಿಕೊಳ್ಳು. ಹೋಗಲಿ, ಆ ಕಾಲದಲ್ಲಿ ಇತ್ತು ಹಾಗೆ. ಹೋಗಲಿ. ಒಂದು ದಿನ ಏನಾಯಿತು, ಧ್ರುವ 6 ವರ್ಷದ ಮಗು, ಹುಡುಗ, ತಂದೆ ಸಿಂಹಾಸನದಲ್ಲಿ ಕೂತಿದ್ದಾಗ, ತಂದೆಯ ಮಡಿಲಲ್ಲಿ ಉತ್ತಮನಿದ್ದಾಗ, ಅಂದರೆ ತಮ್ಮ ಚಿಕ್ಕಮ್ಮನ ಮಗ ಇದ್ದಾಗ, ತಾನು ಹೋಗಿ ತಂದೆಯ ಮಡಿಲಲ್ಲಿ ಕೂತ್ಕೊಳ್ಬೇಕು ಅಂತ ಇವನು ತಂದೆಯ ಹತ್ತಿರ ಹೋದ. ಹೋಗಿ ಮಡಿಲಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಸುರುಚಿ ಏನು ಮಾಡಿದಂದರೆ, ಹಿಡಿದೆಳೆದು ಅವನನ್ನು ನೂಕಿ ಒಂದು ಮಾತು ಹೇಳಿದಳು, ತಂದೆಯ ತೊಡೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ. ಅವಳ ಅರ್ಥ ಏನು ಅಂತ ಕೇಳಿದರೆ, ಇವತ್ತು ಕೂತ್ರೆ ಅವನು ನಾಳೆ ಸಿಂಹಾಸನದ ಮೇಲೆ ಹಕ್ಕು ಸ್ಥಾಪಿಸಿದರೆ ಹೇಗೆ ನನ್ನ ಮಗನಿಗೆ ಸಿಗಬೇಕಾಗಿರ್ತಕ್ಕ. ಇದು ರಾಮಾಯಣದ ಕಥೆಯ ಮತ್ತೊಂದು ರೀತಿ. ಇಬ್ಬರಿಬ್ಬರಿದ್ದರೆ ಇದು ಪ್ರಾಬ್ಲಮೇ ಯಾವಾಗಲೂ. ಹೀಗಾಯಿತು, ಎಳೆದು ಹಾಕಿದ್ದು, ತಂದೆಯ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ನಿನಗೆ ಅಂತ.
ಧ್ರುವನಿಗೆ ಬೇಸರ ಆಯಿತು, ದುಃಖ ಆಯಿತು. ಬಹಳ ಇದೇನು ಅವಸ್ಥೆ, ನಾನು ಯಾಕೆ ಕೂತ್ಕೊಳ್ಬಾರ್ದು, ನಾನಿರುವ ಮಗ ಅಲ್ವ, ನಾನು ಯಾಕೆ ಕೂತ್ಕೊಳ್ಬಾರ್ದು? ಇಲ್ಲ, ಪ್ರಶ್ನೆ ಕೇಳಿದರೆ ಇವರು ಉತ್ತರ ಹೇಳ್ತಾರ? ಉತ್ಥಾನಪಾದರಾಯರುಗಳೆಲ್ಲ ಪ್ರಶ್ನೆ ಕೇಳಿದರೆ ಉತ್ತರ ಹೇಳುವವರಲ್ಲ. ಮತ್ತೇನು ಅಂದರೆ ನಾವು ಕೇಳಬೇಕು, ಯಾಕೆ ಮುಖನಾದ್ಯೋ ಅಂತ. ಉತ್ತರ ಕೊಡುವವರಲ್ಲ, ಉತ್ತರ ಕೊಡಬೇಕಾದವರು, ಉತ್ತರ ಕೊಡುವ ಜಾಗದಲ್ಲಿರುವವರು ಉತ್ತರ ಕೊಡದೆ ಕೂತಿದ್ದಾರೆ. ಇವರೆಲ್ಲ ಉತ್ಥಾನಪಾದರಾಯರೇ, ಅವ್ರು ಕೂತಿದ್ದು. ಬಹಳ ಬೇಜಾರ, ತಾಯಿ ಹತ್ರ ಬಂದ. ತಾಯಿಗೂ ಬಹಳ ದುಃಖ ಆಯಿತು. ಅವಳು ಒಂದು ಮಾತು ಹೇಳಿದ್ಲು, ತಂದೆ ಮಾತಾಡೋದಿಲ್ಲ, ತಂದೆ ಕೇಳಿದರೆ ಉತ್ತರಿಸುವುದಿಲ್ಲ, ದೇವರ ಹತ್ರವೇ ಕೇಳಬೇಕು. ರಾಜನನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಅವನು ರಾಜನನ್ನು ಪ್ರಶ್ನಿಸುವಂತಿಲ್ಲ, ದೇವರ ಹತ್ರವೇ ಕೇಳಬೇಕಷ್ಟೇ. ಜಾಗ ಯಾವುದು, ನೆಲೆ ಬೇಕು ಎನ್ನುವುದು ಜೀವದ ಒಂದು ಆಸೆ, ಒಂದು ನೆಲೆ ಬೇಕು ಅಂತ. ಅದನ್ನು ನೀನು ರಾಜ ಒದಗಿಸಬೇಕು. ಅವನ ಮಗನಿಗೆ ಅವನು ಕೊಡುವುದಕ್ಕೆ ಸಿದ್ಧನಿಲ್ಲ, ಅವನು ಅನ್ಯಾಯ ಮಾಡ್ತಾನೆ, ಪಕ್ಷಪಾತ ಮಾಡ್ತಾನೆ. ಸರಿ, ನೀನು ದೇವರ ಹತ್ರವೇ ಕೇಳಬೇಕು ಅಂತ. ಆ ಕ್ಷಣಕ್ಕೆ ತಾಯಿಯ ಮಾತು ಬಹಳ ದುಃಖದಲ್ಲಿ ಹೇಳಿದ ಮಾತದು, ಅದು ಸತ್ಯ ಅಂತ ಧ್ರುವನಿಗೆ ಅನ್ನಿಸಿತು. ಅವನು ಕಾಡಿಗೆ ಹೊರಟ. ದೇವರ ಹತ್ರವೇ ಕೇಳ್ತೇನೆ, ಮಗುವಲ್ವ, ಇನ್ನೋಸೆನ್ಸ್, ದೇವರ ಹತ್ರವೇ ಕೇಳ್ತೇನೆ, ಕೇಳದೆ ಬಿಡಲಿಕ್ಕಿಲ್ಲ ಅಂತ. ನನಗೆ ಜಾಗ ಬೇಕು ಅಂತ. ನನಗೆ ಜಾಗ ಯಾಕೆ ತಪ್ಪಿತು, ನನ್ನ ಹಕ್ಕಲ್ವದು. ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾರದರು ಎದುರಾದರು, ಅವರೆಲ್ಲ ಕಡೆಯೂ ಇದ್ದಾರೆ. ಅವರಿಗೆ ಈ ಕೆಚ್ಚು ಇಷ್ಟ ಆಯಿತು. ವಿಷಣ್ಣನಾಗಿ ಕೂರಲಿಲ್ವಲ್ಲ ಇವನು, ಈ ಮಗು ಚಿಕ್ಕದಿದು, ದುಃಖವೂ ಇಲ್ಲ, ಅಂದರೆ ಕೊರಗಿದೆ, ಆದರೆ ಬಹಳ ದುಃಖ ಏನೂ ಇಲ್ಲ. ಮತ್ತೇನು ಸಾಧಿಸಬೇಕು ನಾನು ಅಂತ, ನಾನು ಕೇಳಬೇಕಾದ್ದು ದೇವರ ಹತ್ರ ಅಂತ ನಮ್ಮ ತಾಯಿ ಹೇಳಿದ್ದು, ನಾನು ಅದನ್ನು ಮಾಡ್ತೇನೆ ಅಂತ ಬರ್ತಾ ಇದ್ದಾನೆ ಅಂತ ಹೇಳಿ ಅವನನ್ನು ಕರೆದು, ಎಲ್ಲಿಗೆ ಹೊರಟಿದ್ದು ಈಗ ದೇವರ ಹತ್ರ ಕೇಳಲಿಕ್ಕೆ? ಎಂಥದ್ದನ್ನು ಜಾಗ? ನಿನಗೆ ದೇವರನ್ನು ಕರೀಲಿಕ್ಕೆ ಗೊತ್ತುಂಟ? ಯಾಕೆ ಕೇಳ್ತೀವಿ? ದೇವರಿಗೆ ಒಂದು ಹೆಸರಿದೆ, ಅದನ್ನು ನಾನು ನಿನಗೆ ಹೇಳ್ತೇನೆ. ಹೀಗೆ ಕರೆದರೆ ಬರ್ತಾನೆ. ಅವನೇ ಕರೆಯುವುದು ವಾಸುದೇವ ಅಂತ ಅವನ ಹೆಸರು. ಅದರ ಅರ್ಥ ಏನು? ಎಲ್ಲ ಕಡೆ ಇದ್ದಾನೆ. ಅದರ ಪದದ ಅರ್ಥವೇ ಹಾಗೆ. ಎಲ್ಲ ಕಡೆ ಇದ್ದವನನ್ನು ಕರೆಯುವುದು ಸುಲಭ ಅಲ್ವ? ಎಲ್ಲೋ ಒಂದು ಕಡೆ ಅಡಗೆ ಕೂತವನಂತ ಕರೆಯುವುದುಂಟಲ್ಲ, ಅದು ಭಾರಿ ಕಷ್ಟ. ಮತ್ತೇನು? ಎಲ್ಲ ಕಡೆ ಇರುವವನನ್ನು ಕರೆಯುವುದು ಬಹಳ ಸುಲಭ. ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರ ಮಂತ್ರ. ಆದ್ದರಿಂದ ಕುಂತಿ ಮಾಡಿದ ಸ್ತುತಿಯಲ್ಲಿ ಬರುವುದು ಕೃಷ್ಣಾಯ ವಾಸುದೇವಾಯ. ವಸುದೇವ ನಮ್ಮ ಮಗ, ಅಣ್ಣನ ಮಗ ಅಂತ ಒಂದು ಅರ್ಥ, ಎಲ್ಲ ಕಡೆ ಇದ್ದಾನೆ ಎನ್ನುವುದು ಮತ್ತೊಂದು ಅರ್ಥ. ತಾತ್ವಿಕತೆಯೂ ಆಯಿತು, ಲೌಕಿಕತೆಯೂ ಆಯಿತು, ಸಂಬಂಧವೂ ಆಯಿತು, ಉಲ್ಲಂಘನೆಯೂ ಆಯಿತು. ವಾಸುದೇವ ಅಂತ ಅವನ ಕರೀ ಬರ್ತಾನೆ. ಹೌದು, ಮಂತ್ರವನ್ನು ಅವನ ಕಿವಿಯಲ್ಲಿ ಉಪದೇಶಿಸಿದರು. ಎಲ್ಲ ಕಡೆ ಇರುವವನನ್ನು ಧ್ಯಾನಿಸಿದರೆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನಾರದರ ಸ್ಥಿತಿ. ಲೋಕ ಸಂಚಾರಿಯಾಗಿರುವುದು ಅವರು ಹೇಗೆ ಅಂದರೆ, ವಾಸುದೇವ ಮಂತ್ರವನ್ನು ಅವರು ಹೇಳುವುದರಿಂದ, ಅಂದರೆ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದವನನ್ನು ಎಲ್ಲ ಕಡೆ ಹುಡುಕಬೇಕು, ಎಲ್ಲ ಕಡೆ ನೋಡಬೇಕು, ಅದಕ್ಕೆ ಒಂದು ಜಾಗ ಅಂತ ಇಲ್ಲ. ಸರ್ವವ್ಯಾಪಿಯ ಅನುಗ್ರಹ ಯಾರಿಗೆ ಆಯಿತು ಅವನು ಮನೆಯಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇದ್ದರೂ ಇಲ್ಲದ ಹಾಗೆ ಇವನು ಧ್ಯಾನ ಮಾಡಿದ, ವಾಸುದೇವ ಮಂತ್ರವನ್ನು ಹೇಳಿದ. ಈ ಧ್ರುವ ಹೇಳ್ತಾ ಇದ್ದರೆ ನೆನಪಿಸಿಕೊಂಡ, ಏನು ತೀವ್ರತೆ! ಎಳೆದು ಹಾಕಿದ ಆಘಾತ ಉಂಟಲ್ಲ, ತಂದೆಯೇ ತನ್ನ ಮಡಿಲಿಂದ ಮಗನನ್ನು ಎಳೆದು ಹಾಕಿದ ಆಘಾತಕ್ಕೆ ಒಳಗಾದ ಮಗನ ಮನಸ್ಸು, ಅದು ದೇವರನ್ನು ಹೇಗೆ ಅಪ್ಪಿಕೊಂಡಿದೆ ಅಂದರೆ, ಇವನು ಧ್ಯಾನ ಮಾಡ್ತಾ ಇದ್ದರೆ, ವಾಸುದೇವಾಯ ಅಂತ ಹೇಳ್ತಾ ಇದ್ದರೆ, ವೈಕುಂಠದಲ್ಲಿ ಇದ್ದ ಭಗವಂತನಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನೆನಪಿನ ಸಾಮರ್ಥ್ಯ ಅದು. ಯಾರೋ ನನ್ನನ್ನು ನೆನಪು ಮಾಡ್ತಾ ಇದ್ದಾರೆ.
ನಿಜವಾಗಿ ಯಾವುದೋ ಬೇಕಾಗಿ ಅಲ್ಲ, ಮತ್ತೇನು ನಿಜವಾದ ನೋವಿನಿಂದ ಅವನು ನನ್ನನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ನನಗೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಗರುಡನನ್ನು ಕರೆದ, ಗರುಡ ಬಂದ, ಏನು ಅಂತ ಕೇಳಿದೆ, ಹೋಗಬೇಕು. ಹಾಗೆ ಗರುಡನ ಮೇಲೆ ಏರಿ ಗರುಡ ವಾಹನನಾಗಿರತಕ್ಕ ಭಗವಂತ ವಿಷ್ಣು ಧ್ರುವನಲ್ಲಿಗೆ ಬಂದು ಇಳಿದ ಅಂತ. ದೇವರಿಗೆ ಹೆಸರು ಗರುಡ ಧ್ವಜ ಅಂತ, ದೇವರಿಗೆ ಹೆಸರು ಗರುಡ ವಾಹನ ಅಂತ, ಎರಡೂ ಹೆಸರೇ. ಗರುಡನ ಮೇಲೆ ವಾಹನ, ಗರುಡನು ವಾಹನನೂ ಹೌದು, ಗರುಡ ಧ್ವಜನೂ ಹೌದು. ದೇವರಾಜವರು ಹೇಳ್ತಿದ್ರು, ಗರುಡ ಧ್ವಜ ಮತ್ತು ಗರುಡ ವಾಹನ ಅಂತ ಹೇಳಿದರೆ ಏನರ್ಥ ಅಂದರೆ, ತನ್ನನ್ನು ಹೊತ್ತವನನ್ನು ನಾನು ಹೊರ್ತೇನೆ ಅಂತ ಅರ್ಥ ಅಂತ. ನನ್ನನ್ನು ಹೊತ್ತವ ಯಾರು? ಗರುಡ. ಅವನನ್ನು ನನ್ನ ಧ್ವಜದಲ್ಲಿ ನಾನು ಗುರುತಿಸಿದ್ದೇನೆ, ಗರುಡ ಧ್ವಜ. ನನ್ನನ್ನು ಹೊತ್ತವರನ್ನು ನಾನು ಹೊರ್ತೇನೆ. ಪ್ರಜ್ಞೆಯ ವಿಷಯ ಅದು. ಏನು ಇದು ಒಂದು ರೀತಿ ಹೀಗೆ ಇದೆ, ಅದಕ್ಕೆ ಪ್ರತಿಯಾಗಿ ಪ್ರತಿಬಿಂಬವೆಂಬಂತೆ ಪ್ರತಿಫಲನವೆಂಬಂತೆ ಇನ್ನೊಂದು ರೀತಿ. ವಿಚಿತ್ರ, ಪ್ರಜ್ಞೆಯ ಸ್ಥಿತಿ ಬಹಳ ವಿಚಿತ್ರ. ಹೀಗೆ ಗರುಡ ವಾಹನನಾಗಿ ಭಗವಂತ ಬಂದ. ಧ್ರುವ ಕಣ್ಣು ಮುಚ್ಚಿದ್ದಾನೆ, ದೇವರ ಎದುರು ಬಂದು ನಿಂತಿದ್ದಾನೆ, ಪ್ರತ್ಯಕ್ಷ ಕಣ್ಣಿನ ಮುಂದೆ. ಕಣ್ಣು ತೆರೆದ. ದೇವರು ಬಂದು ಎದುರು ನಿಲ್ಲುವುದಕ್ಕೂ ಇವನು ಕಣ್ಣು ತೆರೆಯುವುದಕ್ಕೂ ನೋಡಿದ, ಸ್ತಬ್ಧನಾಗಿ ಹೋದ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮರೆತೇ ಹೋಯಿತು. ಯಾವುದಕ್ಕೆ ಬಂದಿದ್ದೇನೆ, ಏನು ಮಾಡ್ತಾ ಇದ್ದೇನೆ, ಏನು ಕಥೆ ಮರೆತೇ ಹೋಯಿತು. ಪ್ರಚಂಡವಾದ ಏಕಾಗ್ರತೆ, ಎದುರಿಗಿದ್ದವನನ್ನು ನೋಡುವುದು ಬಿಟ್ಟರೆ ಬೇರೆ ಆಹಾ, ಅದು ಏಕಾಗ್ರತೆಯ ಸ್ಥಿತಿ. ನಾವು ಏನು ಯೋಚನೆ ಮಾಡಿದ್ದೇವೆ ಅದನ್ನೇ ಧ್ಯಾನ ಮಾಡ್ತಾ ಇದ್ದರೆ ಅದು ಏಕಾಗ್ರತೆ ಉಂಟಾಗುವುದೇ ಇಲ್ಲ, ದೇವರ ಬರುವುದೇ ಇಲ್ಲ. ನೀನು ಯೋಚನೆ ಮಾಡ್ತಾ ಇದ್ದೀಯಲ್ಲ, ಅದೇ ನಿನ್ನ ಮುಂದೆ ಬಂದು ನಿಲ್ಲುವುದು. ದೇವರು ಬಂದು ನಮ್ಮ ಮುಂದೆ ಬಂದು ನಿಂತರೆ ಬೇರೆ ಯೋಚನೆ ಯಾವುದೂ ಇಲ್ಲ. ನೋಡಿದರೆ ಎಂತ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಗೊತ್ತಾಗಬೇಕು ಅಂತಲೂ ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಮಗು ನೋಡ್ತಾ ಇದೆ, ನೋಡಿದ. ದೇವರು ಇದನ್ನು ನೋಡಿದ, ಒಳಗಡೆ ನೋಡಿದ, ಹುಡುಗನ ಒಳಗಡೆ ನೋಡಿದ. ಅವನಿಗೆ ಗೊತ್ತಿದೆ ಹೀಗೆ ಆಗ್ತದೆ ಅಂತ, ಇದು ಹೀಗೆ ಆಗ್ತದೆ ಅಂತ ಗೊತ್ತಿದೆ. ಏನು ಮಾಡಿದ? ಹೇಳದೆ ಕೊಡಬಹುದಾಗಿತ್ತು, ಕೇಳದೆ ಕೊಡಬಹುದಾಗಿತ್ತು. ಆದರೆ ಧ್ರುವನ ಮಾತು ಕೇಳಬೇಕೆನ್ನುವುದು ಭಗವಂತನ ಆಸೆ. ಏನು ಹೇಳ್ತಾನೆ ಕೇಳಬೇಕು ಅಂತ, ಹೇಗೆ ಸ್ತುತಿಸ್ತಾನೆ ಅದನ್ನು ಕೇಳಬೇಕು ಅಂತ, ಹೇಗೆ ಏನೆಲ್ಲ ಹೇಳ್ತಾನೆ ನೋಡುವ. ಮಗುವಲ್ಲೋ ಇದು, ಬುದ್ಧಿವಂತ ಅಲ್ಲ ಇವನು ಮಗು, ಇವ ಏನು ಹೇಳ್ತಾನೆ ನೋಡುವ ಅಂತ. ಹಾಗೆ ಅವನನ್ನು ಮಾತಾಡಿಸೋದಕ್ಕೋಸ್ಕರ, ಅವನ ಸುಪ್ತವಾಗಿರತಕ್ಕ ವಾಗೀಂದ್ರಿಯವನ್ನು ಪ್ರಚೋದನೆ ಮಾಡುವುದಕ್ಕೋಸ್ಕರ ಅವನ ಕಪೋಲಕ್ಕೆ ಸ್ಪರ್ಶ ಬಾಲಂ ಕೃಪಯ ಕಪೋಲೆ, ತನ್ನ ಕೈಯಲ್ಲಿದ್ದ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬಂದಿರತಕ್ಕ ಭಗವಂತ ತನ್ನ ಶಂಖವನ್ನು, ಶಂಖ ಅಂದರೆ ವಾಗೀಂದ್ರಿಯದ ರೂಪಕ, ಅದನ್ನು ಧ್ರುವನ ಕೆನ್ನೆಗೆ ಮುಟ್ಟಿಸಿದಂತೆ. ಭಗವಂತನ ಕೈಯ ಸ್ಪರ್ಶ ಸದಾ ಇರತಕ್ಕ ಶಂಖ ಅದು, ಅದನ್ನು ಮುಟ್ಟಿಸಿದ. ಅದು ಯಾವಾಗ ಮುಟ್ಟಿತು, ಆ ಸ್ಪರ್ಶ ಯಾವಾಗಾಯಿತು, ಅದುವರೆಗೆ ಏನು ಸುಪ್ತವಾಗಿದ್ದಂತಹ ವಾಕ್ಕರಣ ಅಂದರೆ ಮಾತಾಡುವ ಇಂದ್ರಿಯ, ವಾಗೀಂದ್ರಿಯ, ವಾಕ್ಶಕ್ತಿ ಪ್ರಕಟ ಆಯಿತು. ಕುಂಡಲಿನಿಯ ಹಾಗೆ ಮುದುಡಿ ಇದ್ದದ್ದು ಹಾವು ಹೆಡೆ ಎತ್ತಿದ ಹಾಗೆ. ಆಗ ಒಂದು ಸ್ತುತಿ ಅವನಿಗೆ ಗೊತ್ತಿಲ್ಲದೆ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ಅವನ ವಾಕ್ಕು ಹೊರಟಿತು, ಹೊರಹೊಮ್ಮಿತು. ಅದೇನು ಅಂದರೆ ಅದೊಂದು ಸ್ತುತಿ ಇದೆ, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಿನಗೆ ನಮಸ್ಕಾರ ಅಂತ ಕೊನೆಯದ್ದು. ನೀನು ಎಂಥವನು ಅಂತ ಕೇಳಿದರೆ, ನನ್ನ ಇಂದ್ರಿಯಗಳೆಲ್ಲವೂ ಕೂಡ, ಕರಣಗಳೆಲ್ಲವೂ ಕೂಡ ಪ್ರಸುಪ್ತವಾಗಿದ್ದವು, ಮೆಸ್ಮರೈಸ್ಡ್, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಷ್ಕ್ರಿಯವಾಗಿದ್ದವು. ಪ್ರಸುಪ್ತಾಂ, ನನ್ನ ಒಳಗಡೆ ಬಂದಿ ನೀನು. ಗೊತ್ತಾಗಿದೆ ಅವನಿಗೆ.
ಏನು ಸೃಷ್ಟಿ ಪ್ರಕ್ರಿಯೆಯ ಆ ಪ್ರಕ್ರಿಯೆಯ ಅನುಭವ. ನೀನು ನನ್ನ ಒಳಗಡೆ ಬಂದದ್ದು ನನಗೆ ಗೊತ್ತಾಗಿದೆ. ನೀನು ಒಳಗಡೆ ಬಂದು ಏನು ಮಾಡಿದ್ದೀ ಅಂದರೆ ಮಲಗಿದ್ದಂತಹ, ಸುಪ್ತವಾಗಿದ್ದಂತಹ, ಜಡವಾಗಿದ್ದಂತಹ ನನ್ನ ವಾಕ್ಶಕ್ತಿಯನ್ನು ನೀನು ಹೆಡೆ ಎತ್ತುವಂತೆ ಮಾಡಿದಿ. ಪ್ರಸುಪ್ತಾಂ ಸಂಜೀವಯತಿ, ಅದಕ್ಕೆ ಹೊಸ ಜೀವನವನ್ನು ಕೊಟ್ಟು, ಹೊಸ ಚೈತನ್ಯವನ್ನು ಕೊಟ್ಟು. ಸ್ತುತಿ ಅಂದರೆ ಇದುವೇ. ಏನು ಏನಾಯಿತು ಅದನ್ನು ಹೇಳುವುದು, ಇನ್ನೇನನ್ನೋ ಅಲ್ಲ. ತನ್ನ ಒಳಗಡೆ ಏನಾಯಿತು ಅದನ್ನು ಹೇಳುವುದು. ಸಂಜೀವಯತಿ, ನೀನು ಯಾರು? ಅಖಿಲ ಶಕ್ತಿಧರ, ನಿನಗೆ ಏನು ಮಾಡುವುದು ಸಾಧ್ಯ. ಗಾಡ್ ಟಚ್, ಅದು ಎನಿಥಿಂಗ್ ಕ್ಯಾನ್ ಬಿ ಡನ್. ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮನ, ನಿನ್ನ ತೇಜಸ್ಸಿನಿಂದ. ಮಾತ್ರ ಅಲ್ಲ, ಯಾವುದು ಮಾತನ್ನು ಮಾತ್ರ ಅಲ್ಲ, ಮಾತು ಹೊರಗೆ ಬರುವಾಗ ಉಳಿದ ಆಂಗಿಕಗಳು ಕೂಡ ಸಹಜವಾಗಿ ಅವುಗಳ ಕೆಲಸವನ್ನು ಮಾಡುತ್ತವೆ. ಮಾತಾಡುವಾಗ ಕೈ ಹೀಗಾಗ್ತದೆ, ಮೈ ಹೀಗಾಗ್ತದೆ, ಏನೋ ಎಲ್ಲ ಆಗ್ತದೆ. ಎಲ್ಲ ಉದ್ದೇಶಪಟ್ಟು ಆಗುವುದಲ್ಲ, ಮಾತನ್ನು ಅನುಸರಿಸುವುದು. ಅಖಿಲ ಶಕ್ತಿಧರ ಅನ್ಯಾಂಶ ಹಸ್ತ, ಕೈ ಮುಗಿದಿದೆ. ಚರಣ, ಶ್ರವಣ, ತ್ವಗಾದೀನ್, ಮೈ ರೋಮಾಂಚನಗೊಂಡಿದೆ. ಇದು ಏನು ಕಥೆ? ಪುರುಷಾಯ ತುಭ್ಯಂ, ನೀನು ಯಾರು? ನೀನು ಯಾರು? ನೀನು ಭಗವಂತನಾದ ವಿಷ್ಣು. ಜಯದೇವನ ಸ್ತುತಿ ಇದೆ. ನೀನು ಚತುರ್ಭುಜ, ಸುಪ್ರೀತ ಪೀತಾಂಬರ, ಸಾಮೋದ ದಾಮೋದರ. ನೀನು ಯಾರು ಅಂತ ಅಂಥವನು ಬಂದು ನನ್ನ ಮುಂದೆ ನಿಂತಿದ್ದಿ, ನಿನಗೆ ನಮಸ್ಕಾರ. ವಾಕು, ಮೈ, ಮನಸ್ಸು, ಮೂರು ಕರಣಗಳೂ ಒಂದಾದ ಏಕಾಗ್ರತೆ ಅದು. ದೇವರು ಕೇಳಿದ, ತೃಪ್ತನಾದ. ನಾನು ಏನು ಮಾಡಿದೆ ಅಂತ ಗೊತ್ತಾಗಿದೆ ಈ ಹುಡುಗನಿಗೆ ಅಂತ. ದೊಡ್ಡವರಿಗೆ ಗೊತ್ತಾಗಲಿಲ್ಲ. ನಾನು ಏನು ಮಾಡಿದೆ ಇವನ ಒಳಗಡೆ ಹೋಗಿ ಅಂತ ಇವನಿಗೆ ಗೊತ್ತಾಗಿದೆ. ಸುಪ್ತವಾಗಿದ್ದದ್ದನ್ನು ನಾನು ಸಂಜೀವನ ಮಾಡಿದೆ, ಅದು ಗೊತ್ತಾಗಿದೆ ಅಲ್ಲ. ನಾನೇ ಏನು ಅಂತ ಗೊತ್ತಾಯ್ತಲ್ಲ, ಪರಮ ಸಂತೋಷ ಆಯಿತು. ನಿನಗೇನು ಬೇಕು ಅಂತ ಕೇಳಿದ. ಏನು ಬೇಕು ಅಂತ ಕೇಳಿದ ದೇವರು. ಏನು ಹೇಳಲಿಲ್ಲ. ಏನು ಬೇಕು ಅಂತ ಮರೆತೇ ಹೋಗಿದೆ ಸ್ತುತಿಯಲ್ಲಿ. ಆಗ ದೇವರು ಒಳಗಡೆ ಇನ್ನೊಮ್ಮೆ ನೋಡಿದಂತೆ, ಇವನ ಮನಸ್ಸಿನಲ್ಲಿ ಎಂತ ಉಂಟು. ಅಲ್ಲಿ ಇತ್ತು ಚಿಕ್ಕಮ್ಮನ ಮಾತಿನ ಇಂದ ಆದ ಗಾಯ, ಒಣಗಿರಲಿಲ್ಲ, ಹಸಿಗಾಯ. ಮರೆಯುವುದೆಷ್ಟು ಕಷ್ಟ. ಚಿಕ್ಕಂದಿನಲ್ಲಿ ನಡೆದು ಹೋದ ಘಟನಾವಳಿಗಳ, ಅದಕ್ಕೆ ಸಂಬಂಧಪಟ್ಟ ಭಾಷೆ, ಪದಗಳು, ಶಬ್ದಗಳು, ಅರ್ಥಗಳು ಮರೆಯುವುದೆಷ್ಟು ಕಷ್ಟ. ಒಳಗಡೆ ಇರ್ತದೆ, ಗೊತ್ತಿರುವುದಿಲ್ಲ. ಬೇರೆ ಎಷ್ಟು ನಾವು ಮಾತನಾಡಿದರೂ ಅದು ಒಳಗಡೆ ಜೀವಂತ ಇರ್ತದೆ. ಅದಿತ್ತು. ಅದನ್ನು ನೋಡಿದ ದೇವರು, ಅದನ್ನು ನೋಡಿದ. ಓಹೋ, ಇನ್ನೂ ಗಾಯ ಮಾಡಲಿಲ್ಲ ಮಗುವಿಗೆ, ಜಾಗ ಬೇಕಾಗಿದೆ, ಇನ್ನೇನೂ ಅಲ್ಲ, ಸೈಟ್ ಒಂದು ಜಾಗ ಬೇಕಾಗಿದೆ. ಈ ಮಗುವಿಗೆ ಒಂದು ಜಾಗ ಬೇಕಾಗಿದೆ, ಯಾರೂ ಎಳೆದು ಹಾಕಲಾಗದ ಜಾಗ ಬೇಕಾಗಿದೆ. ಕೊಡ್ತೇನೆ. ಆಯಿತು, ಗೊತ್ತಾಯಿತು, ಕೇಳದೆ. ಅಂದರೆ ಅದು ಇದ್ದದ್ರಿಂದ, ಒಳಗಡೆ ಅದು ಇದ್ದದ್ರಿಂದ. ಏನು? ಧ್ರುವ ನಕ್ಷತ್ರದ ಸ್ಥಾನ, ತಾರಾಮಂಡಲದ ಅಧಿಪತಿತ್ವ, ಕಲ್ಪಾಂತದ ತನಕ ನಿನ್ನನ್ನು ಯಾರೂ ಎಳೆದು ಹಾಕುವುದಿಲ್ಲ. ಎಳೆದು ಹಾಕಿದರೆ ಇಡೀ ಪ್ರಪಂಚವೇ ಕೆಳಗಡೆ ಬೀಳ್ತದೆ. ಅಂತಹ ಒಂದು ಸ್ಥಾನ ಕೊಡ್ತೇನೆ ನಿನಗೆ. ಕಡಲಿನಲ್ಲಿ ಹೋಗುವ ನೌಕೆಗಳಿಗೆ ದಿಕ್ಕು ತೋರಿಸತಕ್ಕ ಧ್ರುವ ನಕ್ಷತ್ರದ ಬೆಳಕಿನ ಜಾಗ, ಅದನ್ನು ನಿನಗೆ ತೋರಿಸ್ತೇನೆ, ನೀನು ಅಲ್ಲಿರಬೇಕು ಅಂತ ಹೇಳಿ
ಆಯಿತು ಅಂತ ಹೇಳಿ ಗರುಡನನ್ನು ಕರೆದು ಕೂತು ಪರಾಂಗಮುಖನಾದ ವೈಕುಂಠಕ್ಕೆ ಹೋದ ಭಗವಂತ. ಧ್ರುವನು ಹೊಡೆದ, ಜಾಗ ಸಿಕ್ಕಿತು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಜಾಗ ಸಿಕ್ಕಿತು, ಎಲ್ಲ ನಿಜ. ದುಃಖ ತಪ್ಪಲಿಲ್ಲ. ವಿಚಿತ್ರವಾದ ದುಃಖ ಅದು, ಬಹಳ ವಿಲಕ್ಷಣವಾದ ದುಃಖ. ಯಾಕೆ? ಸಾಕ್ಷಾತ್ ಭಗವಂತ ಎದುರಿಗೆ ಬಂದು ನಿಂತಿದ್ದಾನೆ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬಂದಿದ್ದಾನೆ, ಪ್ರೀತಿಯಿಂದ ಬಂದಿದ್ದಾನೆ. ಕೇಳಿದ್ದು ಕೊಡ್ತೇನೆ ಅಂತ ಕೇಳು ಅಂತ ಹೇಳ್ತಾ ಇದ್ದಾನೆ. ಬಿಡುಗಡೆ ಕೇಳಲಿಕ್ಕೆ ಆಗಲಿಲ್ಲವಲ್ಲ ಅಂತ ದುಃಖ. ಒಂದು ಜಾಗಕ್ಕೆ ಬಿಡುಗಡೆಯನ್ನು ಕೊಟ್ಟುಬಿಟ್ಟೆನಲ್ಲ, ಒಂದು ಜಾಗಕ್ಕೋಸ್ಕರ. ಧ್ರುವ ನಕ್ಷತ್ರ ಇದ್ರೇನು ಹೋದರೆ ಉಲ್ಕಾಪಾತಗಳಾಗ್ತವೆ. ಹುಟ್ಟಿದ್ದು ಸಾಯ್ತದೆ. ಪ್ರಪಂಚವೇ ಸೃಷ್ಟಿಯಾದದ್ದು, ಪ್ರಪಂಚವೇ ಪ್ರಳಯ ಆಗುವುದು. ಆಗಬೇಕಾದದ್ದು ಬಿಡುಗಡೆ. ಇದನ್ನು ನೋಡ್ತಾ ಇದ್ದೇವೆ. ಆಗಬೇಕಾದದ್ದು ಬಿಡುಗಡೆ. ಭಗವಂತ ಬಂದು ನಿಂತರೆ ಒಂದು ಬಿಡುಗಡೆ ಕೇಳಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ, ಇದೇನು ಅವಸ್ಥೆ ಅಂತ. ಕೇಳಬೇಕಾದ್ದನ್ನು ಕೇಳದೆ ಹೋಯಿತು. ನಾರದರೂ ಹೇಳಲಿಲ್ಲ, ಮಂತ್ರ ಮಾತ್ರ ಕೊಟ್ಟದ್ದು. ಹೀಗೆ ಕೇಳು, ಅದು ಕೇಳಿ ಅದನ್ನು ಕೇಳಲಿಕ್ಕಾಗುವುದಿಲ್ಲ, ಇಂಥದ್ದನ್ನು ಕೇಳುವಂತ ಕೇಳಿಸ್ಲಿಕ್ಕಾಗುವುದಿಲ್ಲ. ಒಳಗಡೆ ಏನಿದೆ ಅದು ಮಾತ್ರ. ಇದು ಸಂಸಾರ. ಒಳಗಡೆ ಏನಿದೆ ಅದನ್ನು ಭಗವಂತ ಒಲಿತಾನೆ. ಹೌದು, ಒಲಿದರೆ ಒಳಗಡೆ ಏನಿದೆ ಅದನ್ನು ಕೊಡ್ತಾನಲ್ಲದೆ ನನ್ನನ್ನು ಬದಲಿಸುವಂತೆನ್ನುವ ಮಾತನ್ನು ನಮ್ಮ ಬಾಯಿಂದ ಅವನು ಹೊರಡಿಸುವುದಿಲ್ಲ. ಯಾಕೆ ಹೊರಡಿಸುವುದಿಲ್ಲ? ನಮ್ಮ ಒಳಗಡೆ ಅದು ಇದೆ, ನಮಗೆ ಅದು ಬೇಕಿಲ್ಲ. ನಮಗೆ ಬೇಕಾದ ಯಾವುದೋ ಸಾಂಸಾರಿಕವಾದ ಸಂಗತಿಗಳಲ್ಲಿ ಜರ್ಜರಿತವಾಗಿರತಕ್ಕ ಮನಸ್ಸಿಗೆ ಆದ ಗಾಯಕ್ಕೆ ಪರಿಮಾರ್ಜನೆ ಬೇಕಲ್ಲದೆ ಬಿಡುಗಡೆ ಬೇಡ. ಹಾಗೆ ನನ್ನ ಭಾಗವತದಲ್ಲಿ ಬರೆದಿದ್ದೇನೆ ನಾನು, ಸಂಪಿಗೆ ಭಾಗವತದಲ್ಲಿ, ಅಂದರೆ ಧ್ರುವ ನಕ್ಷತ್ರದ ಬೆಳಕಿನಲ್ಲಿ ಒಂದು ವಿಷಾದದ ಛಾಯೆ ಇದೆ. ಅದು ಇದು ಭಾಗವತ ಹೇಳುವುದಕ್ಕೆ ಸಾಧ್ಯ. ಇದನ್ನು ವ್ಯಾಸರು ಹೀಗೆ ಬರೆಯುವುದಕ್ಕೆ ಸಾಧ್ಯ. ಹಾಗೆ ಭಗವಂತನ ಕಥೆ. ಕೃಷ್ಣಾವತಾರ, ಪರಿಪೂರ್ಣಾವತಾರ. ಅಡಗಿದ್ದವ ಪ್ರಕಟ ಆಗಬೇಕು. ಅಡಗಿದ್ದವನೇ ಪ್ರಕಟವಾಗಬೇಕಲ್ಲದೆ ಬೇರೆ ಯಾರೂ ಅಲ್ಲ. ಅಡಗಿದ್ದವ ಯಾರು? ಈ ಸೃಷ್ಟಿಯಲ್ಲಿ ತತ್ಸೃಷ್ಟವಾ ತದೇವ ಅನುಪ್ರಾವಿಶತ್. ಈ ಸೃಷ್ಟಿಯನ್ನು ಮಾಡಿ ಭಗವಂತ, ಈ ಸೃಷ್ಟಿಯನ್ನು ಮಾಡಿದ ಭಗವಂತ ಅಥವಾ ಮಾಡಿಸಿದ ಭಗವಂತ ಸೃಷ್ಟಿಯ ಒಳಗಡೆ ತಾನು ಅಡಗಿದ, ಪ್ರಕಟವಾಗಲಿಲ್ಲ. ಯಜಮಾನ ಒಳಗಡೆ ಅಡಗಿದ್ದಾನೆ. ಅವನು ಪ್ರಕಟವಾದರೆ, ಅವನು ಯಜಮಾನ ಅಂತ ಗೊತ್ತಾದರೆ ಎಲ್ಲರೂ ಎಲರ್ಟ್ ಆಗುತ್ತಾರೆ. ಅದು ಕೃತಕ. ಎಷ್ಟು ವಿಚಿತ್ರ ಇದೆ. ಬರ್ತಾ ಇದ್ದಾರೆ ಯಾರೋ ಮಂತ್ರಿಗಳು, ತಿಟ್ಟುಗಳು. ಆಗ ಸರಿಯಾಗುವುದಿಲ್ಲ. ಬಾರದಿದ್ದರೆ ನಮಗೆ ಬೇಕಾದ ಹಾಗೆ ಅದಾಗುವುದಿಲ್ಲ, ಅದಾಗುವುದಿಲ್ಲ. ಸಹಜವಾದದ್ದು ಸಾತ್ವಿಕಂ ಯದ್ ಅನಾಯಾಸಂ. ಸಹಜವಾದದ್ದು, ಅನಾಯಾಸವಾದದ್ದು, ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ದಲ್ಲ. ತತ್ಕ್ಷಣದ ಸ್ಪಂದನವಾಗಿರುವಂಥದ್ದು ದೇವರಿಗೆ ಇಷ್ಟವಲ್ಲದೆ, ಕಾಲಸ್ವರೂಪಿಯಾಗಿರತಕ್ಕ ಭಗವಂತನಿಗೆ ಇಷ್ಟವಲ್ಲದೆ ಅವನು ಬರ್ತಾನೆ ಅಂತ ತೋರಣ ಕಟ್ಟಿದರೆ ಬರುವುದೇ ಇಲ್ಲ. ಕಟ್ಟಿದ್ದೀರಲ್ಲ ತೋರಣ, ಅದಕ್ಕೆ ಮಾಡಿ ಪೂಜೆ. ಇದು ವಿಚಿತ್ರ. ಇದು ಹೀಗೆ ಇದೆ. ಇದು ಅಡಗಿದ್ದವ ಯಾಕೆ ಅಡಗಿದ್ದಾನೆ? ಹುಡುಕಿ. ಅದೊಂದು ಆಟ, ಲೀಲೆ ಅದು. ಮಕ್ಕಳು ನೋಡಿ, ಮಕ್ಕಳಿಗೆ ಬಹಳ ಪ್ರಿಯವಾಗಿರತಕ್ಕ ಆಟ ಯಾವುದು ಅಂದರೆ ಕಣ್ಣು ಮುಚ್ಚಾಲೆ. ಅಡಗಿ ಕೂತ್ಕೊಳ್ಳೋದು, ಮತ್ತೊಬ್ಬ ಹುಡುಕೋದು. ಅವನಿಗೆ ಹುಡುಕಿ ಅವನಿಗೆ ಸಿಕ್ಕದಿದ್ದರೆ
ಇವನಿಗೆ ಬೇಜಾರಾಗ್ತದೆ, ಅಡಗೆ ಕೂತವನಿಗೆ. ಅವನು ಎಂಥದ್ದು ಕೂಕಳು ಹಾಕ್ತಾನೆ, ನಾನು ಇಲ್ಲಿ ಇದ್ದೇನೆ ಅಂತ ಸೂಚಿಸ್ತಾನೆ. ದೇವರದ್ದು ಕತೆ ಹೀಗೆ, ಏನು ನನ್ನನ್ನು ಹುಡುಕಬೇಕಾದ್ರೆ ಇಲ್ಲಿಗೆ ಬನ್ನಿ ಅಂತ. ಸೂಚನೆಯೂ ಅವನೇ, ಅಡಗುವುದು ಅವನೇ, ನಮ್ಮಿಂದ ಹುಡುಕಿಸಲ್ಪಡುವವನು ಅವನೇ. ಆದರೆ ಏನು ಕತೆ? ಇದನ್ನೊಂದು ಲೀಲೆ ಅಂತ ಹೇಳಿದೆ, ಮತ್ತೆ ಎಂತ ಹೇಳೋದಪ್ಪ? ಅಥವಾ ಬೇರೆ ಏನಾದರೂ ಅದಕ್ಕಿಂತ ಒಳ್ಳೆಯ ಪದ ನಮಗೆ ಸಿಕ್ಕಿದರೆ ಹೇಳುವ. ನನಗೆ ಲೀಲೆ ಅನ್ನುವ ಪದ ಭಾಳ ಇಷ್ಟ, ಯಾಕೆಂದರೆ ಒಂದೇ ಅಕ್ಷರ, ಲಕಾರ. ಲೀಲೆ ಒಂದೇ, ಅದರಲ್ಲಿಯೂ ಒಂದಿದೆ ಲೀಲೆ. ಅದರಿಂದ ಇದು ಭಗವಂತನ ಕ್ರೀಡೆ, ಇದು ಲೀಲೆ, ಇದು ಹೀಗೆ ಮಾಡ್ತಾನಲ್ಲ. ಹೌದು, ಹಾಗೆ ಬಂದವ ಕೃಷ್ಣ. ಆದುದರಿಂದ ಅವನು ಮಾಡದೇ ಇದ್ದ ಕೆಲಸವೇ ಇಲ್ಲ. ಕುದುರೆ ಸಾಕಿದ್ದಾನೆ, ಗೋವುಗಳನ್ನು ಸಾಕಿದ್ದಾನೆ. ಗೋವುಗಳು ಬ್ರಾಹ್ಮಣರಿಗೆ ಇಷ್ಟ, ಗೋವುಗಳಿಗೆ ಇಷ್ಟ. ಕುದುರೆ ಕ್ಷತ್ರಿಯರಿಗೆ ಇಷ್ಟ. ಅಮೆರಿಕದ ರಾಷ್ಟ್ರ ಪ್ರಾಣಿ ಕುದುರೆ ಅಂತೆ, ಗೊತ್ತಿಲ್ಲ ನನಗೆ, ಹೇಳುವುದು ಕೇಳಿದ್ದೇನೆ. ಜಿಂಕೆಗಳು ನನಗೆ ಅಲ್ಲಿ ಭಾಳ ಸಿಕ್ಕಿದ್ದಾವೆ. ನಾನು ಜಿಂಕೆಗಳೇ ಇರ್ಬೋದು, ಮಾಯಾ ಮೃಗ ಅಲ್ಲ, ಅದೇ ಇರ್ಬೋದು, ಅದೇ ಅಲ್ಲಿ ರಾಷ್ಟ್ರ ಪ್ರಾಣಿ ಅಂತ ಭಾವಿಸಿಕೊಂಡಿದ್ದೆ. ಮತ್ತು ನೋಡುವ ಯಾರು ಹೇಳಿದ್ರು ಕುದುರೆ ಅಂತ. ಅದು ಹಾಗಿದೆ, ಕುದುರೆಗಳ ಸೇವೆ ಇದನ್ನೆಲ್ಲ ಮಾಡಿದ್ದಾನೆ ದೇವರು. ಹೀಗೊಂದು ಉಂಟಲ್ರಿ, ಹೀಗೂ ಒಂದು ಉಂಟ. ಅದೇನು? ಅದು ದೇವರು, ಅದು ಕೃಷ್ಣ. ಏನು ಮಾಡ್ಯಾನು, ಏನು ಮಾಡಲಿಕ್ಕಿಲ್ಲ. ಎಷ್ಟು ಅಯ್ಯೋ, ಸಾಹಿತ್ಯದಲ್ಲಿ, ಕಾವ್ಯಗಳಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಒಂದು ಸೃಷ್ಟಿಶೀಲತೆಯ ಪ್ರವಾಹವನ್ನು ಉಕ್ಕುವಂತೆ ಮಾಡಿದ ಜೀವನವನ್ನು ತೋರಿಸಿದವನು ಕೃಷ್ಣ. ಅಂಬೆಗಾಲಿಕ್ಕಿಕೊಂಡು ಮಾಡಿದ ಕೆಲಸಗಳೇನು? ಮಾಡಬಾರದ ಕೆಲಸ. ಅಂಬೆಗಾಲಿಕ್ಕಿಕೊಂಡು ಮಾಡಿದ್ದು ಏನು? ಒಬ್ಬರು ಶ್ರೀಪಾದ ದಾಸರು ಅಂತ ಅನುಭಾವಿಗಳು, ಅವರು ಒಂದು ಬರೆದಿದ್ದಾರೆ, ಏನಂದರೆ, ಕಂದನಿಗೆ ಕಾಲಿಲ್ಲವಮ್ಮ, ಅಂಬೆಗಾಲು ಬಿಡನಮ್ಮ ಅಂತ. ಅಂದರೆ ಎದ್ದು ನಿಂತು ಅವನು ನಡೆಯುವುದಿಲ್ಲ, ಯಾಕೆಂದರೆ 4 ಕಾಲಿನಲ್ಲಿ ನಡೆಯುವುದು ಅವನಿಗೆ ಭಾಳ ಇಷ್ಟ. ಯಾಕೆ? ಉಪದ್ರ ಮಾಡಲಿಕ್ಕೆ ಹೆಚ್ಚು ಹತ್ತಿರ ಅದು. ಅಂಬೆಗಾಲು ಬಿಡನಮ್ಮ ಅಂತ ನಾನೊಂದು ಯಾವುದೋ ಒಂದು ಉಪನ್ಯಾಸದಲ್ಲಿ ಹೇಳಿದೆ. ದೇವರಿಗೆ ಕಾಲಿಲ್ಲ ಅಂತ ಬರೆದಿದ್ದಾರೆ. ನನ್ನ ಮಾತು ಹೇಳಿದ್ದಲ್ಲ, ಕೇಳಿದವರಿಗೆಲ್ಲ ತಲೆಬಿಸಿ ಆಯಿತು. ದೇವರನ್ನು ಹೊಗಳೋದು ಬಿಟ್ಟು ದೇವರಿಗೆ ಕಾಲಿಲ್ಲ ಅಂತ ಹೇಳ್ತಾನಲ್ಲ ಇವ ಎಂಥ ಪಂಡಿತ ಅಂತ ಬೈದರು ನನ್ನನ್ನು. ತೊಂದರೆ ಇಲ್ಲ, ಆಯುಷ್ಯ ಹೆಚ್ಚಾಗ್ತದೆ ಬೈದರೆ, ಆಯಿತಾ. ಆಮೇಲೆ ಅದು ಸಾಲದೇ ಇದ್ದದಕ್ಕೆ ಇನ್ನೊಬ್ಬರು ಪಂಡಿತರನ್ನು ಕರೆಸಿ ಅವರು ಬಂದು ಮೊನ್ನೆ ಹೀಗೆ ಹೇಳಿದರು, ಅದಕ್ಕೆ ನೀವು ಉತ್ತರ ಕೊಡಿ ಅಂತ. ಅವರು ಎಂಥದೋ ಉತ್ತರ ಕೊಟ್ಟರು. ನನಗೆ ಸಹಸ್ರ ಪಾದ ಅಂತ ಇದೆ, ಸಹಸ್ರಾಕ್ಷಿ, ಮತ್ತು ಕಾಲಿಲ್ಲ ಅಂತ ಹೇಳ್ತಾರಲ್ಲ, ಅದು 1000 ಕಾಲು ಅಂತ ಇದ್ದರೆ ಕಾಲು ಉಂಟು ಅಂತ ಹೇಳೋದು ಒಂದೇ, ಕಾಲಿಲ್ಲ ಅಂತ ಹೇಳೋದು ಒಂದೇ, ಅದು ಎರಡು ಒಂದೇ. ಅವನ 1000 ಕಾಲಲ್ಲಿ ಏನೋ ನಡೆಯುವುದಿಲ್ಲ. ತಾತ್ಪರ್ಯ ಎಂಥದ್ದು ಅಂತ ಕೇಳಿದರೆ ಅವನು ನಮ್ಮ ಕಾಲಿನಲ್ಲಿ ನಡೆಯುವುದು, ನಮ್ಮ ಹೃದಯದಲ್ಲಿ ಅವನು ವಾಸಿಸುವುದು, ನಮ್ಮ ಉಸಿರಾಟವನ್ನು ಅವನು ಮಾಡುವುದು ನಮ್ಮ ಮೂಲಕ. ಇಷ್ಟೇ. ಹಾಗೆ ಬಂದು ತೋರಿಸಿದವನು ಕೃಷ್ಣ. ಅವನೊಬ್ಬನೇ ಹೇಳಿದ್ದು, ಕೃಷ್ಣ ಒಬ್ಬನೇ ಹೇಳಿದ್ದು. ನನ್ನನ್ನು ಬಹಳ ಜನ ತಪ್ಪದೆ ಹೇಳಿದ್ದಾರೆ. ರಾಮ ಹೇಳಿಲ್ಲ, ಬೇರೆ ಯಾವುದೇ ಅವರು ಹೇಳಿಲ್ಲ. ಅವರವರ ಕೆಲಸ ಮಾಡಿಕೊಂಡು ಅವರು ಹೋದರು. ತಪ್ಪು ತಿಳಿಲಿ, ಸಾರಿ ತಿಳಿಲಿ, ಅವರ ಕೆಲಸ ಮಾಡಿಕೊಂಡು ಅವರು ಹೋದರು. ಕೃಷ್ಣ ಬಂದವ ಹೇಳಿದ, ಏನು ನನ್ನನ್ನು ಬಹಳ ಜನ ಏನು ತಿಳಿದಿದ್ದಾರೆ, ಮನುಷ್ಯ ಅಂತ ತಿಳಿದಿದ್ದಾರಲ್ಲಪ್ಪ, ಇದು ತಪ್ಪು ಇದು ಅಂತ. ಮನುಷ್ಯನಾಗಿ ಬಂದು ಉಂಟ. ಹೀಗೆ ಭಾಷೆಯನ್ನು ಬಳಸುವ ರೀತಿ ಉಂಟಲ್ಲ, ಮೂಢಾಹ ಮಾಮವಜಾನಂತಿ ಮಾನುಷೀಂ ತನುಮಾಶ್ರಿತಂ. ನಾನು ನಿಮ್ಮ ಹಾಗೇ ಇದ್ದೇನೆ, ಮನುಷ್ಯರ ಹಾಗೇ ಇದ್ದೇನೆ, ಹೊಟ್ಟೆ ಇದೆ, ಎಲ್ಲ ಇದೆ, ಊಟ ಗೀಟ ಮಾಡ್ತೇನೆ, ಬೆಣ್ಣೆ ತುಪ್ಪ ಅಂದರೆ ಭಾಳ ಇಷ್ಟ, ನೀರು ಹಾಕದ ಹಾಲಾಗಬೇಕು, ಎಲ್ಲ 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 ಇಷ್ಟ ನನಗೆ, ಇದೆಲ್ಲ ನಾನು ಮಾಡುವುದರಿಂದ ನಾನು ನಿಮ್ಮ ಹಾಗೆ ಅಂತ ಭಾವಿಸಿದ್ದೀರಲ್ಲ. ಮೂಢರೇ, ಮೂಢಾಹ ಮಾಂ ಅವಜಾನಂತಿ, ತಪ್ಪು ತಿಳಿದಿದ್ದಾರೆ. ಮಾನುಷೀಂ ತನುಮಾಶ್ರಿತಂ, ಮನುಷ್ಯನೆಂದು ತಿಳಿದವರು ಮೂಢರು. ರಾಮ ಈ ಮಾತು ಹೇಳಲಿಲ್ಲ. ರಾಮ ಹೇಳಿದ್ದು ಆತ್ಮಾನಂ ಮನುಷ್ಯಂ ಮನ್ಯೆ ರಾಮಂ ದಶರಥಾತ್ಮಜಂ. ನಾನು ಮನುಷ್ಯನೆಂದು ತಿಳಿದಿದ್ದೇನೆ, ನಾನು ರಾಮ, ನಮ್ಮ ಅಪ್ಪನ ಹೆಸರು ದಶರಥ. ಇದು ರಾಮ ಹೇಳಿದ್ದು. ಅದು ರಾಮನಿಗೆ ಸರಿ, ಕೃಷ್ಣನಿಗೆ ಇದೆಲ್ಲ ಏನೇನು. ಕೃಷ್ಣನಿಗೆ ಹುಟ್ಟಿ ಮಗುವಾಗಿ ಅಲ್ಲಿ ದೇವಕಿಯ ಬಳಿಯಲ್ಲಿ ಮಲಗಿ, 8ನೆಯ ಮಗು ಮಲಗಿ ಸೂಚನೆ ಮಾಡಿದ್ದೆಂಥದ್ದು ಅಂದರೆ, ಇಲ್ಲಿ ಹೆಚ್ಚು ಹೊತ್ತಿಲ್ಲ ನಾನು, ಮತ್ತೇನು, ನನ್ನನ್ನು ಇನ್ನೊಬ್ಬಳ ಹತ್ತಿರಕ್ಕೆ ಕಳಿಸಿ, ಗೋಕುಲಕ್ಕೆ ಕರ್ಕೊಂಡು ಹೋಗಿ, ಹೊತ್ಕೊಂಡು ಹೋಗಿ. ಗೋಕುಲದಲ್ಲಿ ಒಬ್ಬಳು ಹೆತ್ತಿದ್ದಾಳೆ ಒಂದು ಮಗುವನ್ನು.
ಅವಳ ಬಳಿಯಲ್ಲಿ ನನ್ನನ್ನು ಮಲಗಿಸಿ ಅವಳ ಮಗುವನ್ನು ಹೊತ್ತುಕೊಂಡು ಬಂದು ಇಲ್ಲಿ ಮಲಗಿಸಿ. ಇದು ಎಂಥ ಕಳ್ಳಾಟ ಮಾರಾಯ! ಇದೇನು ಅವಸ್ಥೆ ಇದು? ಇದು ಮಾಡುವುದಕ್ಕೋಸ್ಕರವೇ ಅವನು ಬಂದದ್ದು. ನಾನು ಒಬ್ಬ ತಾಯಿಯ ಮಗನಲ್ಲ. ನನ್ನನ್ನು ಸಂಬಂಧ ಇಟ್ಟುಕೊಂಡು, ಹೀಗೆ ಸಂಬಂಧ ಇಟ್ಟುಕೊಂಡು ನೀವು ಇವನು ನಮ್ಮವನು, ನಮ್ಮ ಜಾತಿಯವನು, ಅದು ನಡೆಯುವುದಿಲ್ಲ. ನಾನು ನಿಮ್ಮ ಜಾತಿಯವನಲ್ವ? ನಿಮ್ಮ ಜಾತಿಯವನು ಹೌದು, ನಿಮ್ಮ ದ್ವೇಷಿಗಳ ಜಾತಿಯವನು ಹೌದು. ನಿಮಗೆ ಯಾರನ್ನು ಕಂಡರೆ ಆಗುವುದಿಲ್ಲ, ಅವರ ಜಾತಿಯವನು ಹೌದು. ನಿಮ್ಮ ಜಾತಿಯವ ಹೇಗೆ ಅಷ್ಟೇ. ಆದ್ದರಿಂದ ಪ್ರೊಸೆಸ್ ಮಾಡಲಿಕ್ಕೆ ಕಷ್ಟ. ರಾಮನನ್ನು ಪ್ರೊಸೆಸ್ ಮಾಡಲಿಕ್ಕೆ ಸುಲಭ, ಅವನು ಸಂಸಾರಿ, ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಇವನು ಸಂಸಾರಿಯೇ. ಇವನು ಸಂಸಾರ ಮಾತ್ರ ಭಾರಿ ಕಷ್ಟ ಉಂಟು. ಯಾವುದು? ಕೃಷ್ಣನ ಸಂಸಾರ ಉಂಟಲ್ಲ, ಅದು ಅಸಾಧ್ಯ. ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ. ಅದು ಹೀಗೆ ಇದ್ದವ ಅಲ್ಲಿಗೆ ಕರ್ಕೊಂಡು ಹೋಗಿ ಹಾಗೆ ಇಟ್ಟರು. ಒಂದು ಕೇಳಿದ್ದಾಗ್ಬೋದು, ವಸುದೇವ ಮತ್ತು ದೇವಕಿ ಅದನ್ನೊಂದು ಪಾಲನೆ ಮಾಡಿದ್ದಾಗ್ಬೋದು. ನನ್ನನ್ನು ಕೊಂಡು ಹೋಗಿ ಅಲ್ಲಿ ಏನು ನಂದ ಗೋಕುಲದಲ್ಲಿ ಒಂದು ಹೆಂಗಸು ಹೆತ್ತಿದೆ, ಅಲ್ಲಿ ಕೊಂಡೋಗಿ ಮಲಗಿಸಿ. ಹಾಲು ಕೊಡಲಿಲ್ಲ ದೇವಕಿ. ಹಾಲು ಕುಡಿದದ್ದು ಈ ಯಶೋದದ್ದು ಉಂಟ ಇಲ್ಲ. ಯಶೋದೆಯ ಹಾಲು ಕುಡಿದು ಬೆಳೆದವ. ಆದ್ದರಿಂದ ಕುಂತಿಯ ಸ್ತುತಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ. ದೇವಕಿ ಹೆಸರು ಹೇಳದಿರಲಿಕ್ಕೆ ಸಾಧ್ಯ ಇಲ್ಲ. ದೇವಕೀ ನಂದನ ಹೌದು, ನಂದಗೋಪನ ಕುಮಾರ, ನೀನು ಗೋವಿಂದ. ಇದು ಹೀಗೆ ಬಂದ, ಹಾಗೆ ಮಲಗಿಸಿದರು. ಹಾಗೆ ಅಲ್ಲಿ ಬೆಳೆದದ್ದು, ಗೋಕುಲದಲ್ಲಿ ಬೆಳೆದದ್ದು. ಇದು ಕಾರಾಗೃಹ. ಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ ಸ್ವಾಮಿ. ಜೈಲರುಗಳಿಗೆಲ್ಲ ಎಷ್ಟು ಸಂತೋಷ. ಏನು ದೇವರು ಸೆರೆಮನೆಯಲ್ಲಿ ಹುಟ್ಟು. ಹೌದು, ಸೆರೆ ಬಿಡಿಸುವವನು ಸೆರೆಮನೆಯನ್ನೇ ಆಯ್ಕೆ ಮಾಡ್ತಾನೆ. ಸೆರೆ ಬಿಡಿಸುವವ ಅಲ್ಲಿ ಹುಟ್ಟಿದ. ಏನೋ ಭಾರಿ ದೊಡ್ಡ ಎಂಥದ್ದು ಅಲ್ಲ. ಹೀಗದು ಉಂಟ ದೇವ್ ಪೂರ್ಣಾವತಾರ. ಪೂರ್ಣಾವತಾರ ಆದದ್ದರಿಂದಲೇ ಹೀಗೆ. ಅದು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಗೋಕುಲದಲ್ಲಿ ಬೆಳೆದ ಕಥೆ ಎಲ್ಲ ಗೊತ್ತಿದೆ. ಗೋಕುಲದ ಜೀವನವನ್ನು ಚೈತನ್ಯಪೂರ್ಣವಾಗಿ ಮಾಡಿದ. ಜಡವಾಗಿತ್ತು, ಮಾಡಿದ್ದನ್ನೇ ಮಾಡ್ತಾಯಿದ್ರೆ, ಅದನ್ನೇ ಮಾಡ್ತಾಯಿದ್ರೆ ಯಾರಿಗೆಂತ. ಕಾಲ ಎನ್ನುವುದು ಜಡಗೊಳಿಸ್ತಾ ಹೋಗ್ತದೆ, ಮಾಡಿದ್ದನ್ನೇ ಮಾಡುವುದು. ಇದೆಲ್ಲ ಎಂಥದಪ್ಪ ಅಂತ ಆಗ್ತದೆ. ಭಗವಂತ ಬಂದು ಅಲ್ಲಿ ನಿಂತರೆ ಅವನು ಮಾಡಿದ್ದನ್ನೇ ಮಾಡಿದರೂ ಕೂಡ ಅವನು ಮಾಡಿದರಲ್ಲಿ ಒಂದು ಹೊಸತಿ ಇರ್ತದೆ. ಅದೇನಂದ್ರೆ ಚೈತನ್ಯ ಇರ್ತದೆ. ಚೈತನ್ಯದ ಗುಣ ಜಡದ ಗುಣ ಅಲ್ಲ. ಚೈತನ್ಯ ಅಂತ ಹೇಳಿದರೆ ಅದೇ ಫ್ರೆಶ್ನೆಸ್, ಬೇರೆ ಯಾವುದೂ ಅಲ್ಲ. ಚೈತನ್ಯದ ಗುಣ ಯಾವುದು ಅಂದರೆ ಇಟ್ ಈಸ್ ಆಲ್ವೇಸ್ ಫ್ರೆಶ್. ಈಗ ಸ್ನಾನ ಮಾಡಿ ಬಂದ ಹಾಗೆ ಅಂತ. ಹಳತಿಲ್ವೇ ಇಲ್ಲ, ಎಲ್ಲ ಹೊಸತೆ. ಹಾಗೆ ಇದ್ದವ ಕೃಷ್ಣ. ಆದ್ದರಿಂದ ಬೆಳೆದ ಗೋಕುಲದಲ್ಲಿ ಬೆಳೆದ. ಅವನು ಅಸುರಾಂತಕನಾದದ್ದು ಯಾವಾಗ ಅಂದರೆ ಬಾಲಕನಾಗಿದ್ದಾಗ. ಮುಗ್ಧತೆಯೇ ಆಸುರಿ ಶಕ್ತಿಗಳಿಗೆ ಮೃತ್ಯುಪ್ರಾಯ. ಅವರು ಹೆದರುವುದು ಅದಕ್ಕೆ ಮಾತ್ರ, ಮುಗ್ಧತೆಗೆ ಮಾತ್ರ, ಮತ್ತೊಂದಕ್ಕಲ್ಲ. ಅವರೇ ಅದೆಲ್ಲ ಗೊತ್ತಾಗ್ತದೆ. ನೀವೆಂತ ಮಾಡ್ತೀರಿ ಜೀವನ ಅಂತ ಹೇಳಿದ್ರೆ ಎಂತ ಆಗಿದೆ, ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗಿ ಗೊತ್ತಾಯ್ತಲ್ಲ. ನಮ್ಮದೇನಾಗಿದೆ, ಚೆಸ್ ಆಟದ ಹಾಗೆ ಆಗಿದೆ. ಒಂದು ಇಡುವುದು, ಅವನೆಂತ ಇಡ್ತಾನೆ ಅಂತ ಊಹಿಸುವುದು, ಅದಕ್ಕೆ ಮತ್ತೊಂದು ಇಡುವುದು. ಫ್ರೆಶ್ನೆಸ್ಸೇ ಇಲ್ಲ. ಸೋಲ್ಲಿ ನಿಂತಿದ್ರೆ ಆಗ ಕಳೆಯೇ ಬೇರೆ ಆಗ್ತದೆ. ಗೆಲ್ಲಲೇಬೇಕು, ಅವನನ್ನು ಸೋಲಿಸಲೇಬೇಕು ಅಂತಿದ್ದಾಗ ಎಲ್ಲವೂ ತಂತ್ರಗಾರಿಕೆ ಆಗ್ತದೆ. ಸೋಲ್ಲಿ ಏನೀಗ ಆಟದ ಖುಷಿ ಸಿಕ್ಕಬೇಕಾದ್ರೆ ಒಂದು ಇಡ್ತಾನೆ. ಕ್ವೀನ್ ಹೋದರೆ ಹೋಗೋದೇ ಒಳ್ಳೆಯದು. ಹಾಗೆ ವಿಚಿತ್ರ ಇದೆ ಜೀವನದು. ಇದನ್ನು ತೋರಿಸುವುದಕ್ಕೋಸ್ಕರ ನಿಮ್ಮ ವ್ಯವಸ್ಥೆಯಲ್ಲಿ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವ್ಯವಸ್ಥೆಯನ್ನು ನೀವು ಪ್ರಶ್ನಿಸುವುದಾಗಿದ್ದರೆ ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಅಂತ ತೋರಿಸಿದ ಭಗವಂತ ಕೃಷ್ಣ.